ಇದೆಲ್ಲ ಸಂಗಮ ಯುಗದ ಸ್ಮಾರಕ. ಹೇಗೆ ಹಬ್ಬಗಳು ಅಂದರೆ ಏನು, ಉತ್ಸಾಹದಿಂದ ಸಂತೋಷವಾಗಿ ಆಚರಿಸ್ತೀವಿ. ಅದು ಹೇಗೆ ಹಬ್ಬದ ರೂಪದಲ್ಲಿ, ಉತ್ಸವದ ರೂಪದಲ್ಲಿ ನೀವು ಒಂದು ಜನ್ಮದಲ್ಲಿ ಮಾಡಿದ್ರೆ ಭಕ್ತರು ಭಾವನೆಯಿಂದ 63 ಜನ್ಮ ಮಾಡ್ತಾರೆ. ಅಷ್ಟು ನಿಮ್ಮ ಜೀವನದ ಮಹತ್ವ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಎರಡನೇದು, ಈ ಹಬ್ಬಗಳಲ್ಲಿ ಅಥವಾ ಶಿವರಾತ್ರಿಯಲ್ಲಿ 4 ಸಬ್ಜೆಕ್ಟು ಹೇಗಿದೆ ಅಡಗಿದೆ, 4 ಸಬ್ಜೆಕ್ಟಿನ ಮಹತ್ವ ಏನಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾ ಹೇಳ್ತಾರೆ, ನೀವು ಮಕ್ಕಳೆಲ್ಲ ತುಂಬ ಪ್ರೀತಿಯಿಂದ ತಂದೆಗೆ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಕ್ಕೆ ಬಂದಿದ್ದೀರಿ. ಆದರೆ ನಾನು ಮೊದಲು ನಿಮ್ಗೆ ಹೇಳ್ತೀನಿ, ಮಕ್ಕಳಿಲ್ಲದೆ ತಂದೆ ಇಲ್ಲ, ಮಕ್ಕಳು ಜನ್ಮ ಪಡ್ಕೊಂಡದಿಂದ ತಂದೆ ಆಗಿದ್ದಾರೆ. ನಿಮಗೆ ನಾನು ಮೊದಲು ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ತೀನಿ ಅಂತ ತುಂಬ ಸುಂದರವಾಗಿ ಹೇಳಿದ್ದಾರೆ ಬಾಬವರು. ಕೇಳ, ಈ ಅಲೌಕಿಕ ಜನ್ಮದ ಅಲೌಕಿಕ ಪ್ರಾಪ್ತಿಗಳು, ಅಲೌಕಿಕ ಅನುಭವಗಳು ಎಷ್ಟು ಮಹತ್ವಪೂರ್ವಕ ಆಗಿದೆ, ಈ ಜೀವನ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದು ಬಾಬರು ಇವತ್ತಿನ ಮಹಾವಾಕ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ओम शांति। पढ़ाई के चारों सब्जेक्ट का यथार्थ यादगार महाशिवरात्रि. ವಿದ್ಯೆಯ 4 ಸಬ್ಜೆಕ್ಟು, ಅದರ ಯಥಾರ್ಥ ಸ್ಮಾರಕ ಮಹಾಶಿವರಾತ್ರಿ. आज ज्ञानदाता, भाग्य विदाता, सर्व शक्तियों के वरदाता, सर्व खजानों से भरपूर करने वाले भोलानाथ बाप आए अपने अति स्नेही, सदा सहयोगी, समीप बच्चों से मिलने के लिए आए हैं. इंदु ज्ञानदाता, ಭಾಗ್ಯವಿದಾತ, ಸರ್ವಶಕ್ತಿಗಳನ್ನ ನೀಡುವಂಥ ವರದಾತ, ಸರ್ವ ಖಜಾನೆಗಳನ್ನು ತುಂಬುವಂತಹ ಭೋಲಾನಾಥ, ತನ್ನ ಅತಿ ಸ್ನೇಹಿ, ಸಹಯೋಗಿ, ಸಮೀಪ ಮಕ್ಕಳನ್ನು ಮಿಲ್ಲ ಮಾಡೋಕ್ಕೆ ಬಂದಿದ್ದಾರೆ. ಯಾವ ಮಕ್ಕಳು? ಅತಿ ಸ್ನೇಹಿ ಮಕ್ಕಳು ಯಾರು, ಸಹಯೋಗಿ ಮಕ್ಕಳು ಯಾರು, ಬಾಬರ ಸಮೀಪತೆಯಲ್ಲಿ ಯಾರಿದ್ದಾರೆ ಆ ಮಕ್ಕಳನ್ನ ಮಿಲ್ಲ ಮಾಡೋಕ್ಕೆ ಬಂದಿದ್ದಾರೆ. ಇವತ್ತಿನ ಮುಳ್ಳಿಲ್ ಬಾಬರು ಭೋಲಾನಾಥನು ಹೇಗೆ, ಶಿವಬಾಬನಿಗೆ ಭೋಲಾನಾಥ ಅಂತ ಯಾಕೆ ಹೇಳ್ತಾರೆ, ಜ್ಞಾನ ಸಾಗರನಿಗೆ ಭೋಲಾನಾಥ ಅಂತ ಹೇಳೋ ಅರ್ಥ ಏನು ಅಂತಲೂ ತಿಳಿಸಿದ್ದಾರೆ. ಇವತ್ತಿನ ಮುಳ್ಳಿ ಎಕ್ಸಾಮ್ ಇದೆ, ಆದರೆ ಇವತ್ತಲ್ಲ, ನಾಳೆ ಎಕ್ಸಾಮ್. ಇನ್ಮೇಲೆ ಪ್ರತಿ ಭಾನುವಾರ ಮುರಳಿ ಕೇಳೋದು ಒಂದು ದಿವಸ ನಿಮ್ಮ ಟೈಮು. ಯೋಗ ಬನವಾಸಿಗಳಿಗೆ ಅವರೆಲ್ಲ ಎಕ್ಸಾಮ್ ಅಂದರೆ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಓದ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇವತ್ತೆಲ್ಲ ನಮ್ಮ ಹತ್ರ ಬ್ರಹ್ಮಭೋಜನ ಇದೆ. ನಮ್ಮ ಪುಷ್ಪಕ್ಕವರ ಲೌಕಿಕ ಅಲೌಕಿಕ ತಾಯಿಯ ಇವತ್ತು ಪುಣ್ಯ ಸ್ಮೃತಿ 13ನೇ ದಿವಸ ಅದನ್ನು ಆಚರಿಸ್ತೀವಿ. ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಈ ವಾಣಿನ ಒಂದೇ ಸಾರಿ ಓದ್ಕೊಂಡು ಎಕ್ಸಾಮ್ ಬರೆಯೋಕ್ಕಾಗಲ್ಲ. ನೀವೆಲ್ಲ ಫಸ್ಟ್ ಟೈಮ್ ಎಕ್ಸಾಮ್ ಬರೀತೀರಿ, ಅದರಿಂದ ನಿಮಗೂ ಟೈಮ್ ಇರಲಿ. ನೀವು ಇವತ್ತು ಕೇಳಿ ಮಧ್ಯಾಹ್ನ ಓದಿ, ನಾಳೆ ಇನ್ನೊಂದು ಸರಿ ರಿವೈಸ್ ಮಾಡ್ತಾರೆ ನಮ್ಮ ಮಣಿ ಅಣ್ಣವರು. ಆಮೇಲೆ ನೀವು ಎಕ್ಸಾಮ್ ಕೊಡ್ಬೋದು. ಕ್ವಶನ್ ಪೇಪರು ಕೊಡ್ತಾರೆ. ಸಂಜೆ ಮಾಡ್ತಾರಲ್ಲ, ಸಂಜೆನ ಮಧ್ಯಾಹ್ನ, ಸಂಜೆ 3 ಗಂಟೆ 4 ಗಂಟೆ ಸಂಜೆ ಕ್ಲಾಸ್ ಬೇರೆ ಇದೆಯಲ್ಲ. 4ರಿಂದ 5ಕ್ಕೆ ಎಕ್ಸಾಮ್ ಮುಗೀತದ. 4ರಿಂದ ಮಾಡಿ, ಟೈಮ್ ಕೊಡಿ. 1.5 ಗಂಟೆ ತೊಗೊಳ್ತಾರೆ ವ್ಯಕ್ತವಾಣಿ. 3:15ಗೆ ಬರಲಿ. ಇವತ್ತು ಸಾಕಷ್ಟು ಟೈಮ್ ಕೊಟ್ಟೈತಲ್ಲ, ಅಂದರೆ ನಾಳೆ 3:15ಗೆ ಬರಬೇಕು. 4 ಗಂಟೆಗೆ ಎಕ್ಸಾಮ್ ಶುರು ಮಾಡಬೇಕು, 5:15 ಮುಗಿಸ್ಬೇಕು. 5:15ಗೆ ನಮ್ಮದು ಸಂಜೆ ಕ್ಲಾಸ್ ನಡೆಯೋದು.
ಅದರಿಂದ ಅಷ್ಟರೊಳಗೆ ಮುರಳಿ ಎಕ್ಸಾಮ್ ಮುಗಿಸಿ ಹಾಗೆ ಕ್ಲಾಸಲ್ಲಿ 5:30 6:30ವರೆಗೆ ಮುರಳಿ ಕೇಳಬೇಕಾಗುತ್ತೆ. ओम शांति। आज ज्ञानदाता, भाग्यविदाता, सर्व शक्तियों के वरदाता, सर्व खजानों से भरपूर करने वाले भोलानाथ बाप अपने अति स्नेही सहयोगी समीप बच्चों से मिलने के लिए आए हैं। ಇಂದು ಜ್ಞಾನದಾತ, ಭಾಗ್ಯವಿದಾತ, ಸರ್ವಶಕ್ತಿಗಳ ವರದಾತ, ಸರ್ವ ಖಜಾನೆಗಳನ್ನು ತುಂಬುವಂಥ ಭೋಲಾನಾಥ ತನ್ನ ಅತಿ ಸ್ನೇಹಿ ಸಹಯೋಗಿ ಸಮೀಪ ಮಕ್ಕಳನ್ನು ಮಿಲನ ಮಾಡಲಿಕ್ಕಾಗಿ ಬಂದಿದ್ದಾರೆ. ये मिलन ही सदा काल का उत्सव मनाने का यादगार बन जाता है. ಈ ತಂದೆಯ ಮಿಲನ, ಮಕ್ಕಳು ತಂದೆಯ ಮಿಲನ ಏನಿದೆ, ಈ ಮಿಲನನೇ ಸದಾ ಕಾಲಕ್ಕೆ ಉತ್ಸವಗಳನ್ನು, ಹಬ್ಬ ಹರಿದಿನಗಳನ್ನು ಮಾಡೋದಕ್ಕೆ ಸ್ಮಾರಕ ಆಗ್ಬಿಡುತ್ತೆ. जो भी भिन्न भिन्न नामों से समय प्रति समय उत्सव मनाते हैं, वो सभी इस समय बाप और बच्चों का मधुर मिलन, उत्साह भरा मिलन भविष्य के लिए उत्सव के रूप में बन जाता. ಯಾವುದೆಲ್ಲ ಇವತ್ತು ಭಿನ್ನ ಭಿನ್ನ ನಾಮಗಳಿಂದ ಹಬ್ಬಗಳನ್ನು, ಉತ್ಸವಗಳನ್ನು ಆಚರಿಸಲಾಗ್ತಿದೆ, ಇದೆಲ್ಲ ಈ ಸಮಯದಲ್ಲಿ ತಂದೆ ಮತ್ತು ಮಕ್ಕಳ ಮಧುರ ಮಿಲನ, ಉತ್ಸಾಹ ತುಂಬಿರುವ ಮಿಲನ, ಇದು ಭವಿಷ್ಯಕ್ಕೆ ಉತ್ಸವದ ರೂಪದಲ್ಲಿ, ಹಬ್ಬದ ರೂಪದಲ್ಲಿ ಸ್ಮಾರಕ ಆಗ್ಬಿಡುತ್ತೆ. ಈ ಸಮಯದಲ್ಲಿ ತಂದೆಯ ಜೊತೆಯಲ್ಲಿ ತಂದೆ ಮಕ್ಕಳ ಮಧುರ ಮಿಲನ ಏನಿದೆ, ಉತ್ಸಾಹದಿಂದ ಉತ್ಸಾಹ ತುಂಬಿರುವಂಥ ಮಿಲನ ಏನಿದೆ, ಇದು ಭವಿಷ್ಯದಲ್ಲಿ ಸ್ಮಾರಕ ದಿನ, ಹಬ್ಬದ ದಿನ ಆಗ್ಬಿಡುತ್ತೆ. ಎಲ್ರಿಗೂ ಉತ್ಸಾಹ ತಾನೆ ಬಾಬರ ಮಿಲನ ಮಾಡಲಿಕ್ಕೆ. ಎಂಥ ಒಂದು ಸ್ಮಾರಕ ದಿನ ಇವತ್ತು. ಬಾಬರ ಮಕ್ಕಳಿಗೂ ಸ್ಮಾರಕ ದಿನಗಳಾಗ್ಬಿಟ್ಟಿದೆ. ಬಾಬಾ ಸಾಕಾರ ರೂಪದಲ್ಲಿ ಅವ್ಯಕ್ತ ಬಾಬಾ ಬಂದಾಗ ಎಷ್ಟು ರೌನಕ್ಕು ಮಧುಬನದಲ್ಲಿ ರಿಮ್ಜಿಮ್, ಎಲ್ಲ ಮಕ್ಕಳಲ್ಲಿ ಖುಷಿ, ಉತ್ಸಾಹ, ಹುಮ್ಮಸ್ಸು. ಮಧುಬನ್ಗೆ ಹೋಗೋದೇ ಒಂದು ಖುಷಿ. ಬಾಬರು ಬರೋ ದಿವಸ ಅಂತೂ ಎಲ್ಲರೂ 12 ಗಂಟೆ 1 ಗಂಟೆಯಿಂದನೇ ತಯಾರಾಗಿ ಕಾಯ್ಕೊಂಡು ಭಕ್ತರಂಗೆ ಬಾಗಿಲು ತೆಗೆದ್ರೆ ಸಾಕು ಒಳಗೆ ಹೋಗ್ಬೇಕು ಅಂತ ಕಾದು ಕುಳ್ತಿರೋವಂಥ ದಿನ, ಒಳಗೆ ಓಡೋಗಿ ಕೂತ್ಕೊಳ್ಳೋ ದಿನ, ಅದೆಲ್ಲ ನೆನ್ಪು ಮಾಡ್ಕೊಳ್ಳಿ ಹೇಗಿತ್ತು ಅಂತ. ಇವತ್ತು ಪುನಃ ಎಲ್ಲಿ ಸಂಗಮ ಯುಗನೇ ಮುಗ್ದೋಯ್ತು ಆ ದಿನಗಳು. ಈಗೆಲ್ಲ ರಿವೈಸ್ ಅಷ್ಟೇ, ಏನು ಆ ದಿನಗಳು ಇನ್ನು ಮುಂದಿನ ಕಲ್ಪದಲ್ಲೇ ನಮಗೆ ಸಿಗೋದು. ಅದರಿಂದ ಭಕ್ತರಿಗೆ 63 ಜನ್ಮ ಆದರೆ ನಮಗೆ ಸಂಗಮ ಯುಗದಲ್ಲೇ ಸ್ಮಾರಕ ದಿನಗಳಾಗ್ಬಿಟ್ಟಿದೆ. इस समय आप सर्वश्रेष्ठ बच्चों का हर दिन हर घड़ी सदा खुशी में रहने की घड़िया व समय है. ಈ ಸಮಯದಲ್ಲಿ ನೀವು ಸರ್ವಶ್ರೇಷ್ಠ ಮಕ್ಕಳ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಸದಾಕಾಲ ಖುಷಿಯಲ್ಲಿರುವಂಥ ಕ್ಷಣಗಳು ಅಥವಾ ಸಮಯ ಆಗಿದೆ. तो इस छोटे से संगम युग के अलौकिक जीवन, अलौकिक प्राप्तियाँ, अलौकिक अनुभवों को द्वापर से भक्तों ने भिन्न भिन्न नाम से यादगार बना दिए. ಆದ್ದರಿಂದ ಈ ಪುಟ್ಟ ಸಂಗಮ ಯುಗದ ಅಲೌಕಿಕ ಜೀವನ, ಈ ಪುಟ್ಟ ಸಂಗಮ ಯುಗದಲ್ಲಿ ನಮಗೆ ಯಾವುದು ಅಲೌಕಿಕ ಜೀವನ ಸಿಕ್ಕಿದೆ, ಈ ಅಲೌಕಿಕ ಜೀವನ, ಅಲೌಕಿಕ ಪ್ರಾಪ್ತಿಗಳು. ಈ ಜೀವನ ಪಡೆದ ಮೇಲೆ ಬಾಬುರಿಂದ ನಮಗೇನೆಲ್ಲ ಅಲೌಕಿಕ ಪ್ರಾಪ್ತಿಗಳು, ಲೌಕಿಕ ಪ್ರಾಪ್ತಿ ಅಲ್ಲ, ಆಸ್ತಿ ಅಂತಸ್ತಲ್ಲ, ಅಲೌಕಿಕ ಪ್ರಾಪ್ತಿಗಳು. ಯಾವ ಖುಷಿ, ಸಂತೋಷ, ಆನಂದ ಎಲ್ಲ ಜ್ಞಾನಯುಕ್ತವಾಗಿರೋದು, ದಿವ್ಯವಾಗಿರೋದು, ಯೋಗಯುಕ್ತವಾಗಿರೋದು, ಜೀವನವನ್ನೇ
ಶ್ರೇಷ್ಠ ಮಾಡುವಂಥ ಅಲೌಕಿಕ ಪ್ರಾಪ್ತಿಗಳು, ಜೀವನ ಸಂತೋಷವಾಗಿ ಸಂತುಷ್ಟ ಸಮಾಧಾನಕರ ಜೀವನ ನಡೆಸುವಂಥ ಅಲೌಕಿಕ ಪ್ರಾಪ್ತಿಗಳು. ಅಂದರೆ ಈ ಪುಟ್ಟ ಸಂಗಮ ಯುಗದಲ್ಲಿ ಈ ಅಲೌಕಿಕ ಜೀವನ, ಬ್ರಹ್ಮಕುಮಾರ ಕುಮಾರಿಯ ಜೀವನ, ಅಲೌಕಿಕ ಪ್ರಾಪ್ತಿಗಳು, ಅಲೌಕಿಕ ಅನುಭವಗಳು ದ್ವಾಪರ ಯುಗದ ಭಕ್ತರಿಗೆ ಭಿನ್ನ ಭಿನ್ನ ಸ್ಮಾರಕ ದಿನಗಳಾಗ್ಬಿಡುತ್ತೆ. एक जन्म के आपका यह जीवन भक्ति के 63 जन्म के लिए याद का साधन बन जाते हैं. ಈ ಒಂದು ಜನ್ಮ, ನಿಮ್ಮ ಈ ಅಲೌಕಿಕ ಜನ್ಮ, ಈ ಜೀವನ ಭಕ್ತಿಯಲ್ಲಿ 63 ಜನ್ಮಕ್ಕಾಗಿ ಸದಾಕಾಲ ನೆನಪಿನ ಸಾಧನ ಆಗ್ಬಿಡುತ್ತೆ. 63 ಜನ್ಮ ನಿಮ್ಮ ಈ ಒಂದು ಜೀವನ ಭಕ್ತಿಯಲ್ಲಿ 63 ಜನ್ಮಗಳು ನೆನಪು ಮಾಡಿಕೊಳ್ಳೋದಕ್ಕೆ ಒಂದು ಸಾಧನ ಆಗ್ಬಿಡುತ್ತೆ. ಭಕ್ತಿಯಲ್ಲಿ ಇತ್ನಿ ಮಹಾನ್ ಆತ್ಮಯವು, ಅಷ್ಟು ನೀವು ಶ್ರೇಷ್ಠ ಆತ್ಮಗಳಾಗಿದ್ದೀರ, ಮಹಾನ್ ಆತ್ಮಗಳಾಗಿದ್ದೀರ, ಸಾಧಾರಣ ಅಲ್ಲ. इस समय की सबसे वंडरफुल बात यही देख रहे हो, जो प्रैक्टिकल भी मना रहे हो और निमित्त उस यादगार को भी मना रहे हो. ಈ ಸಮಯದಲ್ಲಿ ಭಾಳ ಅದ್ಭುತ ಏನಪ್ಪ ಅಂದರೆ, ಒಂದು ಪ್ರಾಕ್ಟಿಕಲಾಗೂ ಆಚರಿಸ್ತಾ ಇದ್ದೀರಿ, ಎರಡನೇದು ನಿಮಿತ್ತ ಸ್ಮಾರಕನೂ ಆಚರಿಸ್ತಾ ಇದ್ದೀರಿ, ಬಾಬುರ ಜೊತೆ ಡೈರೆಕ್ಟ್ ಮೆಲ್ಲನೂ ಮಾಡ್ತಿದ್ದೀರಿ. ಎರಡನೇದು ವರ್ಷದ ಹಬ್ಬ, ಸ್ಮಾರಕ ಹಬ್ಬಗಳೇನು ಬಂದಿದೆ ಭಕ್ತಿ ಮಾರ್ಗದಿಂದ, ಅದನ್ನು ಆಚರಿಸ್ತಾ ಇದ್ದೀರಿ. ಚೈತನ್ಯ ಭೀ ಹೋ, ಚಿತ್ರ ಭೀ ಸಾಥ್ ಸಾಥ್ ಹೈ. ಚೈತನ್ಯವಾಗೂ ಇದೆ ಈ ಸಮಯದಲ್ಲಿ ನಿಮಗೆ, ಎರಡನೇದು ಚಿತ್ರದ ರೂಪದಲ್ಲೂ ಇದೆ, ಭಕ್ತಿಯ ಚಿತ್ರದ ರೂಪದಲ್ಲಿ. ಈಗೆಲ್ಲ ಬಾಬುರ ಮಕ್ಕಳು ಶಿವಲಿಂಗನ ಎಷ್ಟು ಎತ್ತೆತ್ರ ಮಾಡ್ತಾರೆ, ಭಕ್ತರು ಮಾಡೋದು ಬೇರೆ, ಆದರೆ ಬಾಬುರ ಮಕ್ಕಳು ಕೂಡ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಅದರಿಂದ ಒಂದು ಚೈತನ್ಯ ಮಿಲನೂ ಇದೆ, ಎರಡನೇದು ಚಿತ್ರದ ರೂಪದ ಸ್ಮಾರಕ ದಿನನೂ ಆಚರಿಸ್ತಿದ್ದೀರಿ. 5000 बरस पहले हर एक ने क्या क्या प्राप्त किया है, क्या बने, कैसे बने, ये 5000 बरस का पूरा अपना यादगार चित्र और जन्म पत्र सभी स्पष्ट रूप में जान गए हो. 5000 ವರ್ಷದ ಮೊದಲು ನೀವು ಪ್ರತಿಯೊಬ್ಬರು ಏನೆಲ್ಲ ಪಡ್ಕೊಂಡಿದ್ದೀರಿ, ಪ್ರಾಪ್ತಿ ಮಾಡ್ಕೊಂಡಿದ್ದೀರಿ, ಏನಾಗಿದ್ದೀರಿ, ಹೇಗಾಗಿದ್ದೀರಿ, ಇದೆಲ್ಲ 5000 ವರ್ಷ ಪೂರ್ಣ ನಿಮ್ಮ ಸ್ಮಾರಕ ಚಿತ್ರ ಮತ್ತು ನಿಮ್ಮ ಜನ್ಮ ಜಾತಕ, ಇದೆಲ್ಲ ನಿಮಗೆ ಸ್ಪಷ್ಟ ರೂಪದಲ್ಲಿ ನೀವು ತಿಳ್ಕೊಂಬಿಟ್ಟಿದ್ದೀರಿ. 5000 ವರ್ಷದ ಮೊದಲು ನಿಮಗೇನೇನು ಸಿಕ್ಕಿತ್ತು, ಪ್ರಾಪ್ತಿಯಾಗಿತ್ತು, ನೀವು ಏನಾಗಿದ್ರ, ಹೇಗಾಗಿದ್ರ, 5000 ವರ್ಷದ ಪೂರ್ಣ ನಿಮ್ಮ ಸ್ಮಾರಕ ಚಿತ್ರ, ನಿಮ್ಮ ಜನ್ಮ ಜಾತಕ ಎಲ್ಲ ಸ್ಪಷ್ಟವಾಗಿ ನೀವು ತಿಳ್ಕೊಂಬಿಟ್ಟಿದ್ದೀರಿ. सुन रहे हो और देख देख हर्षित भी हो रहे हो कि ये हमारा गायन पूजन हमारे जीवन की कथाएं वर्णन कर रहे हैं.
ಕೇಳ್ತಾನೂ ಇದ್ದೀರಿ, ನೋಡ್ತಾನೂ ಇದ್ದೀರಿ. ಭಕ್ತರು ನಮ್ಮದೇ ಆದ ಗಾಯನ, ಪೂಜೆ ಇದೆಲ್ಲ ಮಾಡಿ ನಮ್ಮ ಜೀವನದ ಕಥೆಯನ್ನು ವರ್ಣಿಸ್ತಾ ಇದ್ದಾರೆ ಅಂತ. ओरिजिनल आपका चित्र तो बना नहीं सकते, लेकिन भावनापूर्वक जो भी टच हुआ वो चित्र बना दिया. ಭಕ್ತರು ನೀವೇ ಅದು ಅಂತ ನಿಮ್ಮ ಒರಿಜಿನಲ್ ಚಿತ್ರಣ ಮಾಡೋಕ್ಕಾಗಲ್ಲ. ಅವ್ರಿಗೆ ಭಾವನೆಯಿಂದ ಏನೆಲ್ಲ ಮನಸ್ಸಿಗೆ ಬುದ್ಧಿಗೆ ಟಚ್ ಆಯಿತು, ಪ್ರೇರಣೆ ಸಿಕ್ತು, ಆ ರೂಪದಲ್ಲಿ ನಿಮ್ಮ ಚಿತ್ರಗಳನ್ನು ಮಾಡಿದ್ದಾರೆ. तो प्रैक्टिकल शिव जयंती तो रोज़ मनाते ही हो, क्योंकि ಪ್ರಾಕ್ಟಿಕಲ್ ಆಗಿ ಶಿವ ಜಯಂತಿನಂತೂ ಪ್ರತಿನಿತ್ಯ ಆಚರಿಸ್ತೀರಿ. ಏಕೆಂದರೆ क्योंकि संगम युग है ही अवतरण का युग. ಏಕೆಂದರೆ ಸಂಗಮ ಯುಗನೇ ಅವತರಣೆಯ ಯುಗ. श्रेष्ठ कर्तव्य, श्रेष्ठ चरित्र करने का युग. ಸಂಗಮ ಯುಗನೇ ಒಂದು ಅವತರಣೆಯ ಯುಗ. ಎರಡನೇದು ಶ್ರೇಷ್ಠ ಕರ್ತವ್ಯ, ಶ್ರೇಷ್ಠ ಚರಿತ್ರೆಯನ್ನು ಮಾಡಿಕೊಳ್ಳುವಂಥ ಯುಗ ಇದು. ನಮ್ಮ ಜೀವನನೇ ಚರಿತ್ರೆ ಆಗ್ಬಿಡುತ್ತೆ, ಶ್ರೇಷ್ಠ ಚರಿತ್ರೆ, ಸಾಧಾರಣ ಚರಿತ್ರೆ ಅಲ್ಲ. ಇಂಥವರಿದ್ದರು, ಅವ್ರು ಹಿಂಗೆಲ್ಲ ಮಾಡೋದ್ರು ಅಂತ ಏನು ಚರಿತ್ರೆ ಮಾಡ್ತಾರೆ ಪ್ರತಿಯೊಬ್ಬರದು ಹಿಸ್ಟ್ರಿ, ಆದರೆ ನಮ್ಮದು श्रेष्ठ चरित्र. लेकिन बेहद युग के बीच में ये यादगार दिन भी मना रहे हो. ಆದರೆ ಇದು ಇಡೀ ವಿಶ್ವದ ಸಂಬಂಧಪಟ್ಟ ಯುಗ. ಇದು ಯುಗದ ಮಧ್ಯದಲ್ಲಿದ್ದು ಸಂಗಮ ಯುಗ. ಸ್ಮಾರಕನೂ ಕೂಡ ಆಚರಿಸ್ತಾ ಇದ್ದೀರಿ. आप सबका मनाना, मिलन मनाना और उनका मनाना और आह्वान करना, उनका है पुकारना, आपका है पा लेना. ನೀವೆಲ್ಲ ಏನು ಆಚರಿಸ್ತಾ ಇದ್ದೀರಿ, ಮಿಲನ ಮಾಡ್ತಿದ್ದೀರಿ. ಭಕ್ತರು ಪ್ರಪಂಚದಲ್ಲಿ ಏನು ಆಚರಿಸ್ತಾ ಇದ್ದಾರೆ, ಆಹ್ವಾನ ಮಾಡ್ತಾ ಇದ್ದಾರೆ, ಅದು ಅವರೆಲ್ಲ ಇನ್ನೂ ಕರೀತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ನೀವು ಪಡ್ಕೊಂಡಿದ್ದೀವಿ ಅಂತೀರಿ. ನಿಮ್ಮ ಆಚರಣೆ ಪಡೆದಿರೋದು, ಅವರು ಪಡೆಯೋದಕ್ಕಾಗಿ ಕೂಗೋದು ಅಥವಾ ಕರೆಯೋದು. ಭಗವಂತ ಬಾ ಅಂತ. वो कहेंगे आओ और आप कहेंगे आ गए, मिल गए. ಅವರು ಇವತ್ತು ಎಷ್ಟು ವರ್ಷ ತಲಾಂತರದಿಂದ ಭಕ್ತಿ ಮಾಡ್ಕೊಂಡು ಬಂದಿದ್ರು ಕೂಡ ಪ್ರತಿನಿತ್ಯ ಏನಂತಾರೆ, ಭಗವಂತ ಬಾ ನೀನು ಅಂತ. ಅವ್ರಿಗಿನ್ನೂ ಭಗವಂತ ಯಾರು ಅಂತ ಗೊತ್ತಿಲ್ಲ, ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ, ಕರಿತಾನೇ ಇರ್ತಾರೆ. ಆದರೆ ನೀವು ಮಕ್ಕಳು ಏನು ಹೇಳ್ತೀರಿ, ಬಂದಿದ್ದಾರೆ, ಮಿಲನ ಮಾಡಿದ್ದಾರೆ. ನಾವು ಮಕ್ಕಳು ಮಿಲನ ಮಾಡಿದ್ದಾರೆ, ಬಾಬಾ ಬಂತು. ಇಲ್ಲಿ ಬಾಬುನ ಮಿಲನ ಮಾಡದೇ ಇರೋರು ಯಾರು ಕುಳ್ತಿದ್ದೀರ, ಅವ್ರ ಕೈ ಎತ್ತಿ. ಸಾಕಾರದಲ್ಲಿ, ಸಾಕಾರ ಅಂದರೆ ಬ್ರಹ್ಮ ಬಾಬಾ ಅಲ್ಲ, ಅವ್ಯಕ್ತ ಬಾಬಾನೇ ಮಧುಬನದಲ್ಲಿ ಗುಲ್ಜಾರ್ ದಾದಿ ತನ್ನಲ್ಲಿ ಬಂದು ಮಿಲನ ಮಾಡ್ತಿದ್ರಲ್ಲ, ಆ ಮಿಲನ ಒಂದು ಸಾರಿನೂ ನಾವು ಮಾಡಿಲ್ಲ, ಮಧುಬನ್ಗೆ ಹೋಗಿಲ್ಲ. ದಾದಿ ತನುನಲ್ಲಿ ಬಾಬಾ ಬರಬೇಕಾದ್ರೆ ಅನ್ನೋರು ಯಾರಿದ್ದೀರ ಕೈ ಎತ್ತಿ. ನೇತ್ರಮ್ಮ ಒಬ್ಬರೇ, ಇನ್ನೆಲ್ಲರೂ ಮಿಲನ ಮಾಡಿದ್ದೀವಿ. यादगार और प्रैक्टिकल में कितना रात दिन का अंतर है. ಸ್ಮಾರಕ ಆಚರಣೆ ಮಾಡೋದ್ರಲ್ಲೂ ಪ್ರಾಕ್ಟಿಕಲ್ ಆಗಿ ತಂದೆ ಮಕ್ಕಳ ಮಿಲನದ ಆಚರಣೆಯಲ್ಲೂ ಎಷ್ಟೊಂದು ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. वास्तव में ये दिन भोलानाथ का दिन है. भोलानाथ अर्थात बिना हिसाब के
ಅನ್ಗಿನಿತ್ ದೇನೆ ವಾಲ. ವಾಸ್ತವಿಕವಾಗಿ ಶಿವರಾತ್ರಿಯ ದಿನ ಎಂಥ ದಿನ? ಭೋಲಾನಾಥನ ದಿನ. ಭೋಲಾನಾಥ ಅಂದರೆ ಅರ್ಥ ಏನು? ಅವನೇನೋ ಲೆಕ್ಕವಿಲ್ಲದಷ್ಟು ಕೊಡುವಂಥ ದಿನ. ಭಗವಂತ ಭೋಲಾನಾಥ ಅಂದರೆ ಲೆಕ್ಕವಿಲ್ಲದಷ್ಟು, ಲೆಕ್ಕ ಮಾಡಿ ಕೊಡಲ್ಲ. ಇವತ್ತು ಯಾರೇ ಪ್ರಪಂಚದಲ್ಲಿ ಎಂಥ ಅಗರ್ಭ ಶ್ರೀಮಂತರಾದರೂ ಲೆಕ್ಕ ಮಾಡ್ತಾರೆ ತನ್ನ ಮಕ್ಕಳು ಕೊಡಬೇಕಾದ್ರೂ. ನಾನು ಇಷ್ಟು ಕೋಟಿ ಕೊಟ್ಟಿದ್ದೀನಿ, ಇಷ್ಟು ಆಸ್ತಿ ಕೊಟ್ಟಿದ್ದೀನಿ ಅಂತ. ಆದರೆ ಶಿವಬಾಬಾ ಭೋಲಾನಾಥ ಜಗತ್ತಿನ ಎಲ್ಲ ಮಕ್ಕಳಿಗೂ ಲೆಕ್ಕವಿಲ್ಲದಷ್ಟು ಕೊಡುವಂಥವನು, ಒಬ್ರಿಬ್ರಿಗಲ್ಲ. वैसे जितना और उतने का हिसाब होता है, जो करेगा वो पाएगा, उतना ही पाएगा, ये हिसाब है. ಹಾಗಂತ ಯಾರು ಎಷ್ಟು ಮಾಡ್ತಾರೋ ಅಷ್ಟು ಪಡಿತಾರದು ಲೆಕ್ಕ ಇದೆ. ಯಾರು ಮಾಡ್ತಾರೋ ಅವ್ರು ಪಡಿತಾರೆ, ಅಷ್ಟೇ ಪಡಿತಾರೆ, ಮಾಡಿದಷ್ಟು. ಬಾಬಾ ಕೊಡೋದು ಲೆಕ್ಕವಿಲ್ಲದಷ್ಟು. ಬಾಬನಿಗೇನು ಮಿತಿ ಇಲ್ಲ. ಆದರೆ ಮಕ್ಕಳು ಪಡೆಯೋದು ಯಾರು ಎಷ್ಟು ಮಾಡ್ತಾರೋ ಅಷ್ಟು ಪಡ್ಕೊಳ್ತಾರೆ. ಲೆಕ್ಕ ಪ್ರಕಾರ ಮಾಡಿದಷ್ಟು ಪಡೆಯೋದು ಲೆಕ್ಕ ಇದೆ. ಬಾಬಾವನ್ನು ಕೊಡೋದಕ್ಕೆ ಬಾಬನ ಹತ್ರ ಲೆಕ್ಕ ಇಲ್ಲ, ಮಕ್ಕಳು ಪಡೆಯೋದಕ್ಕೆ ಲೆಕ್ಕ ಇದೆ. ಹೆಂಗೆ ಪಡಿತಾರೆ? ಎಷ್ಟು ಮಾಡ್ತಾರೋ ಅಷ್ಟು ಪಡಿತಾರೆ. ಲೇಕಿನ್ ಭೋಲಾನಾಥ್ ಕ್ಯೂ कहते हैं? ಆದರೆ ಶಿವಬಾಬುವ್ರಿಗೆ ಭೋಲಾನಾಥ ಅಂತ ಯಾಕೆ ಹೇಳೋದು? क्योंकि इस समय देने में जितने और उतने का हिसाब नहीं रखता. ಶಿವಬಾಬುವರು ಈ ಸಮಯದಲ್ಲಿ ಕೊಡುವಂಥ ಸಮಯ ಅವ್ರದ್ದು. ಮಕ್ಕಳಿಗೆ ಈ ಮಕ್ಕಳು ಎಷ್ಟು ಮಾಡ್ತಾರೋ ನಾನು ಅಷ್ಟು ಕೊಡಬೇಕು ಅಂತ ಲೆಕ್ಕ ಇಡಲ್ಲ ಬಾಬಾ. एक का ಪದ್ಮಗುಣ ಹಿಸಾಬ್ है. ಬಾಬುರ ಹತ್ರ ಇರೋ ಲೆಕ್ಕ ಎಷ್ಟು ಕೊಡೋದು. ಮಕ್ಕಳು ಒಂದು ಮಾಡಿದ್ರೆ ಬಾಬುರು ಪದ್ಮಗುಣ ಲೆಕ್ಕವಿಲ್ಲದಷ್ಟು, ಅದೇ ಕೊನೆ. ಲೆಕ್ಕ ಇಲ್ಲ ಅಂದರೆ ಲೆಕ್ಕ ಇಲ್ಲದೆ ಇರೋಷ್ಟು ಪದಮ್ಮ ತಾನೇ ಲಾಸ್ಟಲ್ಲಿ ಇರೋದೇ ಲೆಕ್ಕ ಪದಮ್ಮ. ಅಷ್ಟು ಬಾಬುರು ಮಕ್ಕಳು ಕೊಡ್ತಾರೆ. तो अनगिनत हो गए ना, ಲೆಕ್ಕವಿಲ್ಲದಷ್ಟು ಆಗ್ಬಿಡುತ್ತಲ್ವ ಏಕಕ್ಕ ಪದಮ್ ಅಂದರೆ. ನಮಗೆಲ್ಲ ಪ್ರಾಕ್ಟಿಕಲ್ ಅನುಭವ ಇದೆ ಬಾಬುರ ಕಾರ್ಯದಲ್ಲಿ. ಬಾಬಾ ಏನು ಕರ್ನಾಟಕದವರು ಮೇಘಾ ಪ್ರೋಗ್ರಾಮ್ ಮಾಡದೆ ಕೂತಿದ್ವಿ ಭಯ ಪಟ್ಕೊಂಡು. ಒಂದು ದಿವಸಕ್ಕೆ ಏನು ಅಷ್ಟೊಂದು ಖರ್ಚು ಮಾಡೋದು, ಅಷ್ಟೊಂದು ಕಷ್ಟಪಡೋದು, ಅದ್ರ ಬದಲು ಎಷ್ಟೊಂದು ಕಾನ್ಫರೆನ್ಸ್ ಮಾಡ್ಬೋದು ಅಂತ ಎಷ್ಟೊಂದು ಸಾರಿ ಮೀಟಿಂಗ್ ಮಾಡಿದ್ರು ಫೈನಲ್ ಮಾಡ್ಕೊಳ್ಳಿಲ್ಲ. ಕೊನೆಗೆ ಬಾಬಾನೇ ನಮ್ಮನ್ನು ನಿಲ್ಲಿಸ್ಬಿಟ್ಟು, ಏ बाप दादा का प्यारा प्रोग्राम है, आप बच्चों को करना है, अब बच्चे हिम्मत रखेंगे तो हजारों गुना मदद मिलेगा. ಇದು ವರದಾನ ಬಾಬಾ ಕೊಟ್ಟು. ಆ ಪ್ರಕಾರ ಬಾಬುರು ನಮ್ಗೆ ಅನುಭವ. ಅದೊಂದು ಪ್ರೋಗ್ರಾಮಲ್ಲಿ ನಾವು ಯಾರಿಗೂ ನೀವಿಷ್ಟು ದುಡ್ಡು ಕೊಡಿ, ಎಷ್ಟು ಸೇವೆ ಮಾಡಿ ಅಂತ ಕೇಳೇ ಇಲ್ಲ. ಎಲ್ಲರನ್ನೂ ಮನಪೂರ್ವಕವಾಗಿ ಅತ್ಯಂತ ಖುಷಿಯಿಂದ ಪ್ರೀತಿಯಿಂದ ಶ್ರಮ ಇಲ್ಲದೆ ಪ್ರತಿಯೊಬ್ಬರೂ ಸೇವೆ ಮಾಡಿರೋದು. ತನುವಿಂದನೂ ಮಾಡಿದ್ದಾರೆ, ಮನ ಅಂತೂ ಮಾಮೂಲಿ ಮಾಡ್ತಾರೆ, ಇನ್ನೂ ಜಾಸ್ತಿ ಮೇಘಾ ಪ್ರೋಗ್ರಾಮ್ ಸೇವೆ ಜಾಸ್ತಿ. ಧನನೂ ಅಷ್ಟೆ. ಅವ್ರ ಹತ್ರ ಏನಿದೆ ಅದು ನಿರ್ವಂಚನೆಯಿಂದ ಅತ್ಯಂತ ಪ್ರೀತಿಯಿಂದ ತಾವಾಗೆ ಸಮೀಗ ಬೇಗ ತಲುಪಿಸಿರೋದು ಅಷ್ಟು ದೊಡ್ಡ ಕಾರ್ಯ ಮಾಡೋಕ್ಕೆ. ಅದಕ್ಕೆ ಬಾಬರು ಹೇಳ್ತಾರೆ ಈ ಸಂಗಮ. ಈಗ ಬಾಬಾ ಭೋಲಾನಾಥ ಯಾಕೆ ಅಂದರೆ ಏಕಕ್ಕ ಪದ್ಮಗುಣ. ನಾವು ಒಂದು ಪಟ್ಟು ಮಾಡಿದ್ರೆ ಬಾಬಾ ಪದ್ಮದಷ್ಟು ಲೆಕ್ಕವಿಲ್ಲದಷ್ಟು ಕೊಡ್ತಾರೆ. कहा एक कहा पदम, पदम भी लास्ट शब्द है इसलिए पदम कहते. ಒಂದು ಅನ್ನೋದೆಲ್ಲಿ, ಪದಮ್ ಅನ್ನೋದೆಲ್ಲಿ. ಪದಮ್ ಅಂದರೆ ಅದೇ ಕೊನೆ, ಅದರಿಂದ ಪದಮ್ ಅಂತ ಹೇಳೋದು.
अनगिनत देने वाला भोले भंडारी का दिन यादगार रूप में मनाते हैं. ಲೆಕ್ಕವಿಲ್ಲದಷ್ಟು ಕೊಡುವಂಥ ಬೋಲಾ ಭಂಡಾರಿಯ ದಿನ ಯಾವುದದು? ಬೋಲಾ ಭಂಡಾರಿಯ ದಿನ ಯಾವುದು? ಸ್ಮಾರಕ ದಿನ ಶಿವರಾತ್ರಿಯನ್ನು ಆಚರಿಸ್ತೀರಿ. आपकी तो इतना मिली है. ಅದರಲ್ಲೂ ಪ್ರಪಂಚದವ್ರಿಗೆಲ್ಲಿ ನಿಮಗೆ ಎಷ್ಟೊಂದು ಸಿಕ್ಕಿದೆ ಅಂದರೆ ಎಷ್ಟು ಸಿಕ್ಕಿದೆ? ಲೆಕ್ಕ ಇದೆ ನಿಮಗೆ, ನಿಮಗೆ ಗೊತ್ತಿದೆ ಎಷ್ಟು? ಬಾಬರು ಎಷ್ಟು ಕೊಡ್ತಾರೆ ಅಂತ ಹೇಳೋದು ನೀವೆಲ್ಲ. ಅದನ್ನು ಹೇಳಿದೆ. ಜೋ ಅಬ್ ತೋ ಭರ್ಪೂರ್ ಹೋ ಹಿ ಲೇಕಿನ್ 21 ಜನ್ಮ 21 ಪೀढ़ी ಸದಾ ಭರ್ಪೂರ್ रहेंगे. ಬಾಬಾ ಕೊಡೋದನ್ನು ಈಗಲೇ ಪಡ್ಕೊಂಡಿದ್ದೀರಿ, ಈಗಲೇ ತುಂಬಿಕೊಂಡಿದ್ದೀರಿ. ಈಗ ತುಂಬಿಕೊಂಡಿರೋದು ಇದ್ದೇ ಕೈಲ. ಇದ್ರ ಜೊತೆಗೆ 21 ಜನ್ಮದವರೆಗೆ 21 ಪೀಳಿಗೆವರೆಗೆ ತುಂಬಿಕೊಳ್ತಾ ಇದ್ದೀವಿ. ಅಷ್ಟು ಪ್ರಾಪ್ತಿ ನಿಮಗೆ. ಪ್ರಪಂಚದವ್ರಿಗೆ ಇಷ್ಟೊಂದು ಪ್ರಾಪ್ತಿ ಇಲ್ಲ. इतने जन्मों की गारंटी और कोई कर नहीं सकते. ಇಷ್ಟೊಂದು ಜನ್ಮಗಳ ಪ್ರಾಪ್ತಿಯನ್ನು ಕೊಡ್ತೀನಿ ಅನ್ನೋ ಗ್ಯಾರಂಟಿ ಯಾರೊಬ್ಬರು ಈ ಜಗತ್ತಿನಲ್ಲಿ ಮನುಷ್ಯರು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಜನ್ಮಕ್ಕೆ ಕೊಡೋದಕ್ಕೆ ಗ್ಯಾರಂಟಿ ಇಲ್ಲ ಅಂದರೆ ಇಷ್ಟೊಂದು 21 ಜನ್ಮ 21 ಪೀಳಿಗೆ. ಕೆಲವ್ರು ಏನಾದ್ರು ಕೊಟ್ಟರೆ ಅದಕ್ಕೆ ಸ್ವಲ್ಪ ಸಮಯ ಇರ್ತದೆ, ಮುಗಿದೋಗುತ್ತೆ, ಪುನಃ ದಿವಾಳಿ ಆಗ್ಬಿಡ್ತಾರೆ. ಆದರೆ ಬಾಬಾ ಕೊಡೋದು ಬದುಕಿರೋವರೆಗೆ. ಒಂದು ಪೀಳಿಗೆ ಅಂದರೆ ಒಂದು ಜನ್ಮ ಪೂರ್ಣ ಇದ್ದರೆ ಒಂದು ಪೀಳಿಗೆ 150 ವರ್ಷಗಳ ಕಾಲ ಮುಗಿಯಲ್ಲ. ಅದು 150 ವರ್ಷವೂ ಸಂಪನ್ನ ಭರಿತವಾಗಿರ್ತಾರೆ. ಇತನೇ ಜನ್ಮಕ್ಕೆ ಗ್ಯಾರಂಟಿ ಅವ್ರ ಕೋಯಿ ನೈ ಕರ್ ಸಕ್ತಾ. ಇಷ್ಟೊಂದು ಜನ್ಮಗಳ ಒಂದು ಗ್ಯಾರಂಟಿ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. कितना भी कोई बड़ा दाता हो, लेकिन अनेक जन्मों का भरपूर भंडारा होने का गारंटी कोई भी कर नहीं सकता. ಯಾರೆಷ್ಟೇ ದೊಡ್ಡ ದಾತನಾಗಿರ್ಬೋದು, ಜಗತ್ತಲ್ಲಿ ಅತಿ ದೊಡ್ಡ ಸಾಹುಕಾರ ಯಾರು? ಬಿಲ್ ಗೇಟ್. ಅಂಥ ದೊಡ್ಡ ದೊಡ್ಡ ದಾತರಾಗಿದ್ದರೂ ಕೂಡ ಅವರು ಕೂಡ ಅನೇಕ ಜನ್ಮದವರೆಗೆ ಲೆಕ್ಕವಿಲ್ಲದಷ್ಟು ನಿಮ್ಮ ಭಂಡಾರ ತುಂಬ್ತೀನಿ ಕೊಡ್ತೀನಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ತೋ ಬೋಲಾನಾಥು ಅನ್ನ. ಅದರಿಂದ ಶಿವಬಾಬಾ ಯಾರು? ಬೋಲಾನಾಥ. ಲೆಕ್ಕವಿಲ್ಲದಷ್ಟು ಕೊಡೋನು ಅವನೊಬ್ಬನೇ. ನಾಲೆಜ್ ಹೋತೆ ಭೀ ಬೋಲಾ ಬಂತೆ. ಹಾಗಂತ ಏನು ಬುದ್ಧು ಪೆದ್ದ ಅಲ್ಲ ಶಿವಬಾಬಾ. ಸರ್ವಜ್ಞ, ಜ್ಞಾನಸಾಗರ, ಎಲ್ಲ ತಿಳುವಳಿಕೆ ಇದೆ. ಆದರೂ ಕೂಡ ಮುಗ್ಧನಾಗ್ಬಿಡ್ತಾರೆ. ಮಕ್ಕಳು ಒಂಚೂರು ಮಾಡಿದ್ರೆ ಸಾಕು, ಎಲ್ಲ ಕೊಟ್ಬಿಡ್ತಾರೆ. ಎಷ್ಟು ಕಷ್ಟ ಮಕ್ಕಳು ಧೈರ್ಯ ಮಾಡೋದು. ಬಟ್ಟಿಗೆ ಬರೋಕ್ಕೆ ಎಷ್ಟು ಕಷ್ಟ. ಮನೆಯಿಂದ ಬಿಡಿಸ್ಕೊಂಡು ಬರೋದೇ ಕಷ್ಟ. ಶರೀರದ ಬಂಧನೇ ಮೊದಲು ಬಂದ್ಬಿಡುತ್ತೆ ಎಲ್ರಿಗೂ. ಅಯ್ಯೋ ನನ್ನ ಶರೀರ ಆಗಲ್ಲ, ನನ್ನ ಶರೀರ ಹಿಂಗೆ, ನನ್ನ ಶರೀರ ಹಂಗೆ. ಈಗ ಅಷ್ಟೊಂದು ಕಷ್ಟಪಟ್ಟು ಬರೋ ಮಕ್ಕಳಿಗೆ ಬಾಬಾ ಎಷ್ಟು ಎಷ್ಟೊಂದು ಕೊಡ್ತಾ ಇದ್ದಾರೆ. ಅನುಭವ ಮಾಡಿ ಬಟ್ಟಿನಲ್ಲಿ. ಇಸ್ಲಿಯೇ ಬೋಲಾನಾಥ್ ಕಹಾ ಜಾತ. ಅದರಿಂದ ಎಷ್ಟು ತಿಳುವಳಿಕೆ ಇದ್ದರೂ ಕೂಡ ಬಾಬುರಿಗೆ ಮಕ್ಕಳಿಗೆ ಲೆಕ್ಕ ಮಾಡಿ ಕೊಡಲ್ವ, ಮುಗ್ಧನಾಗಿ ಕೊಟ್ಬಿಡ್ತಾನಲ್ಲ, ಅದರಿಂದ ಬೋಲಾನಾಥ ಅಂತ ಹೇಳೋದು. वैसे तो हिसाब करने में एक एक संकल्प का भी हिसाब जान सकते. ಹಾಗಂತ ಶಿವಬಾಬರಿಗೆ ಲೆಕ್ಕ ಮಾಡೋಕ್ಕೆ ಬರಲ್ಲ ಅಂತಲ್ಲ. ಅವರು ಒಂದೊಂದು ಸಂಕಲ್ಪದ ಲೆಕ್ಕನ ಹೇಗೆ ಗೊತ್ತು ಬಾಬರಿಗೆ. ಯಾರೇನು ಸಂಕಲ್ಪ ಮಾಡ್ತಾರೆ ಆ ಸಂಕಲ್ಪದ ಪ್ರಾಪ್ತಿ ಏನು ಅಂತ ಒಂದೊಂದು ಸಂಕಲ್ಪದ್ದು.
लेकिन जानते हुए भी देने में ಬೋಲಾನಾತಿ ಬಂತ. ಗೊತ್ತಿದ್ರೂ ಕೂಡ ಮಕ್ಕಳ ಸಂಕಲ್ಪ ಹೆಂಗಿದೆ, ಎಷ್ಟು ವ್ಯರ್ಥ ಇದೆ, ಎಷ್ಟು ಕೆಟ್ಟದಿದೆ, ಎಷ್ಟು ಸಾಧಾರಣ ಇದೆ, ಎಷ್ಟು ಶ್ರೇಷ್ಠವಾಗಿದೆ, ಶುದ್ಧವಾಗಿದೆ, ಇದೆಲ್ಲ ಗೊತ್ತಿದೆ ಬಾಬರಿಗೆ. ಲೆಕ್ಕ ಇದೆ ಒಂದೊಂದು ಸಂಕಲ್ಪದ ಬಾಬರ ಹತ್ರ. ಆದರೂ ಕೂಡ ಕೊಡುವಾಗ ಬೋಲ ಆಗ್ಬಿಡ್ತಾರೆ, ಮುಗ್ಧರಾಗ್ಬಿಡ್ತಾರೆ. तो आप सभी भोलानाथ बाप के भोलानाथ बच्चे हो ना ಅಂದಮೇಲೆ ನೀವೆಲ್ಲರೂ ಕೂಡ ಅಂಥ ಭೋಲಾನಾಥ ತಂದೆಗೆ ನೀವು ಭೋಲಾನಾಥ ಮಕ್ಕಳಲ್ವಾ? ನೀವು ಭೋಲಾನಾಥರ? ನಿಮ್ಮ ಹತ್ರ ಶುಭ ಬರೋಷ್ಟು ಭೋಲಾನಾಥ ಸ್ಥಿತಿ ಇದೆಯಾ? ಎಷ್ಟು ಲೆಕ್ಕ ಇದೆ? ನಾನು ಇಷ್ಟು ಕೊಟ್ಟೆ, ನಾನು ಅಷ್ಟು ಕೊಟ್ಟೆ, ನಾನು ಇಷ್ಟು ಮಾಡಿದೆ, ನಾನು ಅಷ್ಟು ಮಾಡಿದೆ. ಎಲ್ಲರಿಗೂ, ಇಡೀ ಬ್ರಾಹ್ಮಣ ಪರಿವಾರಕ್ಕೇನು ಲೌಕಿಕದವ್ರಿಗೂ ಹೇಳ್ಬಿಡ್ತಾರೆ ಕೆಲವರು, ನಾವೆಲ್ಲ ಆಶ್ರಮಕ್ಕೆ ಇಷ್ಟೆಲ್ಲ ಮಾಡ್ತೀವಿ. ಅವ್ರು ಎದ್ರುಕೊಂಡು ಅಲ್ಲಿ ಇವರೆಲ್ಲ ಇಷ್ಟೊಂದು ಮಾಡಿದಾರಂತೆ, ನಾವು ಬಿಡಪ್ಪ ಹೋಗೋದು, ಅಲ್ಲಿ ಹೋದ್ರೆ ಅಷ್ಟೊಂದು ಮಾಡಬೇಕಾಗುತ್ತೆ ಅಂತ ಅವ್ರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅಷ್ಟು ಬಾಬರ ಮಕ್ಕಳು ಜಂಬ ಕೊಚ್ಕೊಂಡ್ಬಿಡ್ತಾರೆ. ಲೆಕ್ಕ ಭೋಲಾನಾಥ ಮಕ್ಕಳಾಗಿಲ್ಲ. ಬಾಬಾ ಹೇಳ್ತಾರೆ, ಅಂಥ ಭೋಲಾನಾಥ ತಂದೆಗೆ ನೀವೆಲ್ಲ ಭೋಲಾನಾಥ ಮಕ್ಕಳು ಅಂತ. ನೀವು ಬಾಬೂರ ಸೇವೆಗೆ ಅಷ್ಟು ಭೋಲಾನಾಥರಾಗ್ತೀರಾ? ಅಷ್ಟು ಮನಸ್ಸು ಉದಾರ ಚಿತ್ತವಾಗಿ ಬಾಬೂರ ಸೇವೆ ಮಾಡೋಕ್ಕಾಗುತ್ತಾ? एक तरफ भोलानाथ कहते, दूसरी तरफ भरपूर भंडारी कहते. ಬಾಬೂರಿಗೆ ಏನು ಹೇಳ್ತೀರಿ? ಒಂದು ಕಡೆ ಭೋಲಾನಾಥ ಲೆಕ್ಕವಿಲ್ಲದಷ್ಟು ಕೊಡೋನು, ಇನ್ನೊಂದು ಕಡೆ ಭಂಡಾರ ತುಂಬಿರೋನು, ತುಂಬಿ ಕೊಡೋವಂಥವ್ನು. यादगार भी देखो कितना अच्छा मनाते. मनाने वालों को पता नहीं, लेकिन आप जानते हो. ಸ್ಮಾರಕ ನೋಡಿ ಎಷ್ಟು ಚೆನ್ನಾಗಿ ಆಚರಿಸ್ತಾರೆ ಅಂತ. ಎಷ್ಟು ಸುಂದರವಾಗಿ ಭಕ್ತರು ಆಚರಿಸ್ತಾರೆ, ಎಷ್ಟು ಶ್ರದ್ಧೆಯಿಂದ ಆಚರಿಸ್ತಾರೆ. ಅವ್ರು ಆಚರಿಸ್ತಾರೆ ಅಷ್ಟೇ, ಆದರೆ ಅವ್ರಿಗೇನು ಗೊತ್ತಿಲ್ಲ, ನಿಮಗೆ ಗೊತ್ತು. जो मुख्य इस संगम युग की पढ़ाई है, जिसकी विशेष 4 सब्जेक्ट है, वो 4 ही सब्जेक्ट यादगार दिवस पर मनाते आते हैं. ಯಾವುದು ಮುಖ್ಯವಾಗಿ ಸಂಗಮ ಯುಗದ ವಿದ್ಯೆ ಆಗಿದೆ. ಈ ವಿದ್ಯೆಯಲ್ಲಿ ಯಾವುದು 4 ಸಬ್ಜೆಕ್ಟ್ ಇದೆ, ಈ 4 ವಿಷಯದ ಬಗ್ಗೆ ಸ್ಮಾರಕ ದಿನದಂದು ಆಚರಣೆ ಮಾಡ್ತಾರೆ. ಕೈಸೆ ಹೇಗೆ ಆಚರಿಸ್ತಾರೆ? पहले भी सुनाया था कि विशेष इस उत्सव के दिन बिंदु का और बूंद का महत्व है. ಮೊದಲು ನೀವು ಮಕ್ಕಳಿಗೆ ಹೇಳಿದ್ದೆ, ವಿಶೇಷವಾಗಿ ಈ ಉತ್ಸವ, ಈ ಹಬ್ಬದ ದಿನ ಬಿಂದುವಿನ ಮಹತ್ವನೂ ಇದೆ, ಹನಿಯ ಮಹತ್ವನೂ ಇದೆ. तो बिंदु इस समय के याद अर्थात योग के सब्जेक्ट की निशानी. ಆ ಬಿಂದು ಏನಿದೆಯಲ್ಲ, ಶಿವಲಿಂಗದ ಬಿಂದು ಮಧ್ಯದಲ್ಲಿ, ಆ ಬಿಂದುವನ್ನು ಈ ಸಮಯದಲ್ಲಿ ನೆನಪು ಮಾಡುವಂಥ ಯೋಗದ ಸಬ್ಜೆಕ್ಟ್. याद में बिंदु स्थिति में ही स्थित होते हो ना. ನಿಜವಾದ ಬಾಬೂರ್ ನೆನಪು, ಸರ್ವಶ್ರೇಷ್ಠ ನೆನಪು, ಎಲ್ಲ ಪಾಪ ಕರ್ಮಗಳನ್ನು ತೊಳೆಯುವಂಥ ನೆನಪು, ಶಕ್ತಿಶಾಲಿ ನೆನಪು ಯಾವುದು? ಬಿಂದು ಸ್ಥಿತಿಯಲ್ಲೇ ಸ್ಥಿತರಾಗೋ ನೆನಪು. ಅದರಿಂದ ಭಕ್ತಿ ಮಾರ್ಗದಲ್ಲಿ ಬಿಂದುಗೆ ತುಂಬ ಮಹತ್ವ. ಬಿಂದಿ ಯಾದಕ್ಕೆ ನಿಶಾನಿ ಅವ್ರ ಬೂಂದ್. ಆಮೇಲೆ ದಾರಾಪತ್ರ ಇಟ್ಬಿಟ್ಟು ಲಿಂಗದ ಮೇಲೆ ಒಂದೊಂದೇ ಹನಿ ಬೀಳ್ತಾ ಇರುತ್ತಲ್ಲ, ಆ ಹನಿಯ ಸ್ಮಾರಕ ಏನು? ಜ್ಞಾನ ಕಿ ಬಿನ್ ಬಿನ್ ಬೂಂದೆ
इस ज्ञान के सब्जेक्ट की निशानी बूंद के रूप में दिखाई है. ಮೊದಲನೇ ಸಬ್ಜೆಕ್ಟು ಬಿಂದು, ಅದು ಯೋಗದ ಸಬ್ಜೆಕ್ಟ್ನೇ, ಬಾಬು ನೆನಪಿನ ಸಬ್ಜೆಕ್ಟ್. ಎರಡನೇದು ಹನಿಗಳು. ಆ ಹನಿಗಳು ಹಾಕುವಂಥ ಅರ್ಥ ಏನು ಅಂದರೆ, ಜ್ಞಾನದ ಬಿಂದುಗಳು ಹನಿಗಳನ್ನು ನೀವು ಬಾಬೋರೇನು ನಾವು ಮಕ್ಕಳ ಮೇಲೆ ಜ್ಞಾನದ ಹನಿಗಳು ಹಾಕಿದರೆ ಅದು ನೀವೆಲ್ರಿಗೂ ಏನು ಅನಿಸ್ತೀರ? ಜ್ಞಾನದ ಹನಿಗಳನ್ನು ಅದರ ಸ್ಮಾರಕ. ಧಾರಣೆಗೆ ನಿಶಾನೆ. ಮೂರನೇದು ಬಿಂದು ಅಥವಾ ಯೋಗದ್ದು ಬಾಬಾ ನೆನಪು ಮಾಡೋದು. ಬೂಂದು ಹನಿಗಳು ಜ್ಞಾನದ ಹನಿಗಳದು. ಮೂರನೇದು ಧಾರಣೆಯ ಚಿಹ್ನೆ ಏನಪ್ಪ ಅಂದರೆ, धारणा की निशानी इस दिन विशेष व्रत रखते. शिवरात्रि अंदू विशेषವಾಗಿ व्रतಗಳಿರ್ತೀರ. तो व्रत धारण करना, धारणा में भी आप दृढ़ संकल्प करते हो. ವ್ರತ ಧಾರಣೆ ಮಾಡೋದು ಅಂದರೆ, ಧಾರಣೆ ಜೀವನದಲ್ಲಿ ಏನು ಅಳವಡಿಸ್ಕೊಳ್ಬೇಕು ಅದನ್ನು ದೃಢ ಸಂಕಲ್ಪದಿಂದ ಪ್ರತಿಜ್ಞೆ ಮಾಡಿ ಧಾರಣೆ ಮಾಡೋದು ನೀವು. तो व्रत रखते हो कि ऐसा सहनशील और अंतर्मुख अवश्य बन के दिखाएंगे. ಅಂದರೆ ನಿಮ್ಮ ವ್ರತ ಏನು? ಭಕ್ತಿ ಮಾರ್ಗದಲ್ಲಿ ಉಪವಾಸ ಇರ್ತಾಯಿದ್ದು, ಜಾಗರಣೆ ಇರ್ತಾಯಿದ್ದು. ಅದಕ್ಕಾಗಿ ಸಹನೆ ಮಾಡಬೇಕಲ್ಲ, ಸ್ಥೂಲ ಸಹನೆ, ಸ್ಥೂಲ ಅಂತರ್ಮುಕ್ತತೆ. ಈಗ ಬಾಬುವ್ರು ನಾವು ಮಕ್ಕಳಿಗೆ ನಮ್ಮ ವ್ರತ ಏನು ಈ ಸಬ್ಜೆಕ್ಟಲ್ಲಿ ಅಂದರೆ ಸಹನಶೀಲತೆ ಮತ್ತು ಅಂತರ್ಮುಕ್ತತೆ. ಅದನ್ನು ಅವಶ್ಯಕವಾಗಿ ಧಾರಣೆ ಮಾಡ್ತೀರಿ. ಇಡೀ ದಿವಸ ಉಪವಾಸ ಇರೋದು ಅಂದರೆ ಎಷ್ಟು ಸಹನೆ ಮಾಡಬೇಕಲ್ವಾ. तो ये व्रत धारण करते हो ना, ये व्रत धारणा की निशानी है. ವ್ರತ ಮಾಡ್ತಾ ಇದ್ದೀವಿ ಅಂದರೆ ಧಾರಣೆಯ ಚಿಹ್ನೆ ಅಂತ. ಸೇವಾ ಕಿ ನಿಶಾನಿ. ನಾಲ್ಕನೇದು ಸೇವೆಯ ಚಿಹ್ನೆ ಯಾವುದು? ಈ ಹಬ್ಬದಲ್ಲಿ ಸೇವೆಯ ಚಿಹ್ನೆ ಯಾವುದು? ಜಾಗರಣ. ಸೇವೆಯ ಚಿಹ್ನೆ ಏನಪ್ಪ ಅಂದರೆ ಜಾಗರಣೆ. ಸೇವಾ करते ही वो किसको जगाने के लिए. ನೀವು ಸೇವೆ ಮಾಡೋದೇನೆ ಯಾರನ್ನಾರು ಎಚ್ಚರಿಸ್ಬೇಕು. ಬೇರೆಯವ್ರಿಗೆ ಜಾಗೃತರನ್ನಾಗಿ ಮಾಡಬೇಕು. अज्ञान नींद से जगाना, जागरण कराना, जागृति दिलाना, यही आपकी सेवा है. ಅಜ್ಞಾನ ನಿದ್ರೆಯಿಂದ ಏಳಿಸೋದೇ ಜಾಗರಣೆ. ಅದಕ್ಕಾಗಿ ಜಾಗರಣೆ ಮಾಡ್ತೀರಿ. ಜಾಗೃತರನ್ನಾಗಿ ಮಾಡ್ತೀರಿ. ಇದೇ ನಿಮ್ಮ ಸೇವೆ. ಸೇವೆ ಅಂದರೆ ಅಜ್ಞಾನ ನಿದ್ರೆಯಿಂದ ಏಳಿಸೋದೆ ಜಾಗರಣೆ ಮಾಡೋದು, ಜಾಗೃತರನ್ನಾಗಿ ಮಾಡೋದು. ಇದು ನಿಮ್ಮ ಸೇವೆ. तो ये जागरण सेवा की निशानी है. तो 4 ही सब्जेक्ट आ गए ना. ಆದ್ದರಿಂದ ಈ ಜಾಗರಣೆ ಮಾಡೋದು ಸೇವೆಯ ಚಿಹ್ನೆ ಆಗಿದೆ. ಅಂದರೆ 4 ಸಬ್ಜೆಕ್ಟ್ ಬಂತಲ್ವಾ ಶಿವರಾತ್ರಿ ಹಬ್ಬದಲ್ಲಿ? ಬಂತಾ?
लेकिन सिर्फ रूपरेखा उन्होंने स्थूल रूप में बदल दी है। ಈ 4 ಸಬ್ಜೆಕ್ಟು ಸ್ಮಾರಕವಾಗಿ ಬಂದ್ಬಿಟ್ಟಿದ್ರು ಕೂಡ ಅದರ ರೂಪರೇಖೆಗಳನ್ನು ಸ್ಥೂಲ ರೂಪದಲ್ಲಿ ಬದಲಾಯಿಸ್ಬಿಟ್ಟಿದ್ದಾರೆ. ಅವರು ಸ್ಥೂಲ ರೂಪದಲ್ಲಿ ತಂದುಬಿಟ್ಟಿದ್ದಾರೆ. फिर भी भगत भावना वाले होते और सदा ही सच्चे भक्तों की यह निशानी होंगी कि जो संकल्प करेंगे उसमें दृढ़ करेंगे. ಬಾಬರ್ ಹೇಳ್ತಾರೆ, ಅವರ ರೂಪರೇಖೆ ಭಕ್ತಿ ಮಾರ್ಗದ 4 ಸಬ್ಜೆಕ್ಟ್ ಅಂತ ಸ್ಥೂಲ ರೂಪ ಆಗ್ಬಿಡ್ತು. ಆದರೂ ಕೂಡ ಭಕ್ತರು ಭಾವನಾ ಜೀವಿಗಳು. ಅವ್ರ ಭಾವನೆಯಲ್ಲಿರ್ತಾರೆ ಸದಾಕಾಲ. ಮಕ್ಕಳು भक्तों की निशानी होंगी, संकल्प करेंगे, यह दृढ़ रहेगा. इसलिए भक्तों से भी बाप का स्नेह है. सच्चे भक्तों की यह निशानी है. ಸತ್ಯ ಭಕ್ತರ ಚಿಹ್ನೆ ಏನಪ್ಪ ಅಂದರೆ जो संकल्प करेंगे उसमें दृढ़ संकल्प करेंगे. ಏನು ಸಂಕಲ್ಪ ಮಾಡ್ತಾರೋ ಅದು ಪ್ರತಿಜ್ಞಾ ರೂಪದ ಸಂಕಲ್ಪ. इसलिए भक्तों से भी बाप का स्नेह है. ಭಕ್ತರು ಈ ಹಬ್ಬದಲ್ಲಿ ಏನು ಸಂಕಲ್ಪ ಮಾಡ್ತಾರೆ ಅದೆಲ್ಲ ಪ್ರತಿಜ್ಞಾ ರೂಪದ ಸಂಕಲ್ಪ, ದೃಢವಾಗಿ. ಅದರಿಂದ ತಂದೆಗೆ ಭಕ್ತರ ಮೇಲೂ ಪ್ರೀತಿ ಇದೆ. ಭಕ್ತರ ಮೇಲೂ ತಂದೆಗೆ ಸ್ನೇಹ ಇದೆ. फिर भी आपके यादगार को द्वापर से परंपरा तो चला रहे हैं. ಆದರೂ ಕೂಡ ನಿಮ್ಮ ಸ್ಮಾರಕವನ್ನು ನೀವು ದ್ವಾಪರ ಯುಗದಿಂದ ಪರಂಪರೆ ನಡೆಸ್ಕೊಂಡು ಬರ್ತಿದ್ದೀರಾ. ದ್ವಾಪರ ಯುಗದ ಪರಂಪರೆ. ಸತ್ಯುಗದಲ್ಲೆಲ್ಲ ಆಚರಿಸಿಲ್ಲ ಈ ಹಬ್ಬನ. और विशेष इस दिन जैसे आप लोग यहाँ संगम युग पर बार बार समर्पण समारोह मनाते हो, अलग अलग भी मनाते हो, ऐसे आपके इस फंक्शन जैसे इस फंक्शन का भी यादगार वो स्वयं समर्पण नहीं करते, लेकिन पुकारते भी. ऐसे ही आपके इस फंक्शन का भी यादगार वो स्वयं को समर्पण नहीं करते, लेकिन बकरे को करते. ಈ ಹಬ್ಬದ ಮತ್ತೊಂದು ಸ್ಮಾರಕ ಏನಪ್ಪ ಅಂದರೆ, ವಿಶೇಷ ಈ ದಿನ ಸಂಗಮ ಯುಗದಲ್ಲಿ ಪದೇ ಪದೇ ನೀವು ಸಮರ್ಪಣೆ ಸಮಾರಂಭನ ಆಚರಿಸ್ತಾ ಇರ್ತೀರ. ಬಾಬರ್ಗೆ ಅರ್ಪಿಸ್ಕೊಳ್ಳೋದು ಬೇರೆ ಬೇರೆನೂ ಆಚರಿಸ್ತೀರ, ಮಧು ಬಂದರ ಒಟ್ಟಿಗೂ ಆಚರಿಸ್ತೀರ. ನಮ್ಮದೆಲ್ಲ ಇಷ್ಟೂ ದಿನ ಮೈಸೂರಲ್ಲಿ ಯಾವ್ಯಾವ ದಾದಿಗಳು ಬರ್ತಿದ್ರು, ಯಾವಾಗ ಬರ್ತಿದ್ರು, ಅವಾಗೆಲ್ಲ ಸಮರ್ಪಣೆ ಸಮಾರಂಭ ಆಗಿದೆ. ಅವ್ರು ಯಾರೂ ದಾದಿಗಳು, ಗುಲ್ಜಾರ್ ದಾದಿ ಬರಲಿ, ಜಾನಕಿ ದಾದಿ ಬರಲಿ, ಪ್ರಕಾಶ್ ಮಣಿ ದಾದಿ ಬರಲಿ, ಅವರೆಲ್ಲರೂ ಬಂದಾಗ, ಮಧು ಬಂದಲ್ಲಿ ಮೊದಲೆಲ್ಲ ಕರ್ಕೊಂಡೋಗಿ ಬಾಬಾ ಬಂದಾಗ ಸಮರ್ಪಣೆ ಮಾಡಿಸ್ತಾ ಇದ್ವಿ. ಅದು ಮುಗೀತು. ದಾದಿಗಳು ಇಲ್ಲಿ ಬರೋಕ್ಕೆ ಶುರು ಮಾಡಿದ್ಮೇಲೆ ಇಲ್ಲೇ ಎಲ್ಲರದ್ದು ಸಮರ್ಪಣೆ ಸಮಾರಂಭ. ಅದಕ್ಕೆ ಬಾಬಾರು ಹೇಳ್ತಾರೆ, आप लोग यहाँ संगम युग पर बार बार समर्पण समारोह मनाते हो,
अलग अलग भी मनाते हो, ऐसे ही आपके इस फंक्शन का भी यादगार वो स्वयं को समर्पण नहीं करते, लेकिन बकरे को करते हैं. ಹಾಗೆಯೇ ನಿಮ್ಮ ಈ ಫಂಕ್ಷನ್ನಿನ ಸ್ಮಾರಕ ಏನಪ್ಪ ಅಂದರೆ, ಅವರು ಸ್ವಯಂನ ಸಮರ್ಪಣೆ ಮಾಡಲ್ಲ, ಕುರಿ ತಗೊಂಡೋಗಿ ಬಲಿ ಕೊಟ್ಬಿಡ್ತಾರೆ, ಅವ್ರು ಬಲಿ ಆಗಲ್ಲ. ಬಲಿ ಚढ़ा देते, ಕುರಿ ತಂದು ಶಿವಪ್ಪ ಆ ಲಾಸ್ಟ್ ಚೇರ್ಗೆ ಹೋಗು, ಅವರ ಅಣ್ಣವರಿದ್ದರು, ಅಲ್ಲೇ ಕೂತ್ಕೊ ಬಂದಾಗೆಲ್ಲ. स्वयं को समर्पण नहीं करते, लेकिन बकरे को करते, बलि चढ़ा देते. ಭಕ್ತರು ಭಗವಂತನಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಳ್ಳಲ್ಲ, ಅದ್ರ ಬದಲು ಕುರಿನ ತಗೊಂಡೋಗಿ ಮಾಡಿಬಿಡ್ತಾರೆ. ಅದು ಮಹಾಪ್ರಸಾದ, ಜಾಟ್ಕೋ. ಅದು ಒಂದೇ ಏಟಕ್ಕೆ ಸಾಯ್ಬೇಕು, ಅದು ಪ್ರಾಣ ಬಿಟ್ಬಿಡ್ಬೇಕು, ಅವಾಗ ಇವರು ಅದನ್ನು ಪ್ರಸಾದ ಅಂತ ತಿನ್ನೋದು. ನಾವು ಒಂದೇ ಸಂಕಲ್ಪದಿಂದ ಸಮರ್ಪಣೆ ಆಗಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ನಾವು ಆ ರೀತಿ ಬಲಿ ಆಗಬೇಕು ಬಾಬುವ್ರಿಗೆ ಪದೇ ಪದೇ ಸಂಕಲ್ಪ ಮಾಡೋದು, ನಾವು ಅರ್ಪಣೆ ಆಗೋದೇ ಇಲ್ಲ. ಆ ಥರ ಮಾಡಿದೆ ಒಂದೇ ಸಾರಿ ಜಾಟ್ಕೋ ಥರ ಒಂದೇ ದೃಢ ಸಂಕಲ್ಪದಿಂದ ಬಾಬರ್ಗೆ ಅರ್ಪಣೆ ಆಗಿರ್ತೀವ. ಅದಿಲ್ಲದೆ ಬಲಿ ಕೊಡೋದು ಕುರಿನ ಭಕ್ತರು. ವೈಸೆ ತೋ ಬಾಪ್ ದಾದಾಕ್ ಭೀ अस्सी में कहते हैं कि ಹಾಗೆ ಬಾಬುವರು ಕೂಡ ನಗ್ತಾ ಹೇಳ್ತಾರೆ, ಏನಂತ, ಮಕ್ಕಳಿಗೆ ಯಾವ ಥರ ಸಮರ್ಪಣೆ ಆಗಬೇಕು ಅಂತ ಹೇಳ್ಕೊಡ್ತಾರೆ. कहते हैं कि ये मैपन का समर्पण हो, तब समर्पण अर्थात संपूर्ण बने. ಮಕ್ಕಳಿಗೆ ನಗ್ತಾ ಹೇಳ್ತಾರೆ, ಮಕ್ಕಳೇ ನಾನು ನಾನು ಅನ್ನೋದು ಹೇಳ್ತಾ ಇರ್ತಿರಲ್ಲ ಯಾವಾಗಲೂ, ನಾನು ನಾನು ಅಂತ ಅಭಿಮಾನ ಎಷ್ಟು ಬರುತ್ತೆ, ಅದನ್ನು ಸಮರ್ಪಣೆ ಮಾಡಿ ಆಗ ನೀವು ಸಮರ್ಪಣೆ ಆಗಿದ್ದೀರಿ ಮತ್ತು ಸಂಪೂರ್ಣರಾಗ್ತೀರಿ ಅಂತ ಹೇಳ್ಬೋದು. जैसे ब्रह्मा बाप ने पहला पहला कदम क्या उठाया, ಹಾಗೆ ನೋಡಿ ಬ್ರಹ್ಮ ಬಾಬುವರು ಮೊಟ್ಟ ಮೊದಲನೇ ಹೆಜ್ಜೆ ಏನು ತಗೊಂಡ್ರು, ಯಾವ ರೀತಿ ಹೆಜ್ಜೆ ಇಟ್ಟರು ಬ್ರಹ್ಮ ಬಾಬಾ. मैं और मेरापन का समर्पण समारोह माना किसी भी बात में मैं के बजाय सदा नेचुरल भाषा में, साधारण भाषा में भी बाप शब्द ही सुना. ಬ್ರಹ್ಮ ಬಾಬುವ್ರನ್ನ ನೋಡಿ ಯಾವ ರೀತಿ ನ್ಯಾಚುರಲ್ ಆಗಿ ಅವ್ರು ಮಾಡಿದ್ರು ಅಂತ. ನಾನು ಮತ್ತು ನಂದು ಅನ್ನೋ ಸಮರ್ಪಣೆಯನ್ನು ಯಾವುದೇ ಮಾತಿನಲ್ಲೂ ನಂದು ಅನ್ನೋದಿಲ್ಲದೆ ನ್ಯಾಚುರಲ್ ಸ್ವಾಭಾವಿಕವಾದ ಭಾಷೆಯಲ್ಲಿ, ಸಾಧಾರಣ ಭಾಷೆಯಲ್ಲಿ ಬಾಬಾ ಅನ್ನೋ ಶಬ್ದನೇ ಬಾಬುವ್ರಿಗೆ ಅರ್ಪಣೆ, ಇದು ಬಾಬುವ್ರದ್ದು ಅಂತ ಹೇಳಿದ್ದನ್ನೇ ಕೇಳಿದ್ದೀರಿ ನೀವು. ಮೈ ಶಬ್ದನಯ್ಯ ಬ್ರಹ್ಮ ಬಾಬುವರ ಅರ್ಪಣೆಯಲ್ಲಿ, ಸಮರ್ಪಣೆಯಲ್ಲಿ ನಾನು ನಂದು ಅನ್ನೋದು ಇಲ್ವೇ ಇಲ್ಲ. बाबा करा रहा है, मैं कर रहा हूँ, नहीं. ಬಾಬಾ ಮಾಡಿಸ್ತಿದ್ದಾರೆ, ಅದರಿಂದ ನಾನು ಮಾಡ್ತಾ ಇದ್ದೀನಿ, ಅದೂ ಇಲ್ಲ. ಇನ್ನೇನು ಹೇಳಿದ್ರು, ಅದಕ್ಕಿಂತ ಮಿಗಿಲಾದ ಶಬ್ದ ಯಾವುದು?
ಬಾಬಾ ಮಾಡಿಸ್ತಿದ್ದಾರೆ, ನಾನು ಮಾಡ್ತಿದ್ದೀನಿ ಅನ್ನೋದಕ್ಕಿಂತಲೂ ಮಿಗಿಲಾದ ಶ್ರೇಷ್ಠ ಶಬ್ದ ಯಾವುದು? ಗೊತ್ತೇ ಇಲ್ಲ ಮಣಿಯಣ್ಣಂಗೆ. बाबा चला रहा है, मैं कहता हूँ नहीं, बाबा कहता. ನಾನು ಬಾಬಾ ನಡೆಸ್ತಾ ಇದ್ದಾರೆ, ನಾನು ನಡೀತಾ ಇದ್ದೀನಿ ಅಲ್ಲ, ಬಾಬಾ ನಡೆಸ್ತಾ ಇದ್ದಾರೆ, ಬಾಬಾ ಹೇಳ್ತಿದ್ದಾರೆ. हद के कोई भी व्यक्ति व वैभव से लगाव ये मेरापन है. ಅಲ್ಪಕಾಲದ್ದು ಅದು ಯಾವುದೇ ವ್ಯಕ್ತಿ ಜೊತೆಯಲ್ಲಿ ಇರ್ಬೋದು, ವೈಭವದ ಜೊತೆಯಲ್ಲಿ ಸೆಳೆತಾ ಇದ್ದರೆ ಅದು ನಂದು ಅಂತ. तो मेरेपन को और मैपन को समर्पण करना इसको ही कहते हैं. ಅದರಿಂದ ಈ ಸಂಗಮ ಯುಗದಲ್ಲಿ ಬಾಬುವ್ರ ಮಕ್ಕಳು ಏನು ಮಾಡಬೇಕು? ನಾನು ಮತ್ತು ನಂದು ಅನ್ನೋದನ್ನ ಸಮರ್ಪಣೆ ಮಾಡೋದಕ್ಕೆ ಹೇಳಲಾಗುತ್ತೆ. ಏನಂತ ಹೇಳ್ಬೋದು? ಬಲಿ ಚಣ್ಣ. ನಾನೂ ಇಲ್ಲ, ನಂದೂ ಇಲ್ಲ. तो मेरेपन को और मैपन को समर्पण करना इसको कहते हैं बलि चढ़ना. ಬಲಿ ಚಡ್ನ ಅರ್ಥಾತ್ ಯಾವ ರೀತಿ ಬಲಿ ಆಗಬೇಕು? ನಾನೂ ಇಲ್ಲ, ನಂದೂ ಇಲ್ಲ. ಯಾವ ರೀತಿ? ಮಹಾಬಲಿ ಬನ್ನ ಒಂದೇ ಸಾರಿ ಆಗೋಗ್ಬಿಡ್ಬೇಕದು. ಪದೇ ಪದೇ ನಾನು ನಾನು ನಂದು ನಂದು, ಅದು ಕೊರಗಿ ಸಾಯೋದದು. ಬಿಟ್ಬಿಡ್ಬೇಕಪ್ಪ, ಇವತ್ತು ಬಿಟ್ಬಿಡ್ತೀನಿ, ನಾಳೆ ಬಿಟ್ಬಿಡ್ತೀನಿ, ನಾನೂ ಇಲ್ಲ ನಂದು ಇಲ್ಲ ಅಂತ ಹೇಳ್ಕೊಳ್ಳೋದು ನಮ್ಮ ಮನಸ್ಸಿಗೆ. ಅದು ಬಿಟ್ಟಿದ್ದೇನೂ ಇಲ್ಲ. ಬಾಯಿನಲ್ಲಿ ಪರಸ್ಪರ ನಾನು ನಾನು ಅಂತ ಹೇಳೋದು, ನಂದು ನಂದು ಅಂತ ಹೇಳೋದು. ಎಲ್ಲೇ ಆಗಿದೆ ಬಲಿ. ಅದಕ್ಕೆ ಬಾಬರು ಹೇಳ್ತಾರೆ, ನಾನು ನಂದು ಅನ್ನೋದು ಬಲಿ ಹಾಕಿ ಕೊಡ್ಬೇಕು ನೀವು. ಅದು ಹೇಗೆ ಕೊಡಬೇಕು? ಮಹಾಬಲಿ ಒಂದೇ ಸಾರಿ ಕೊಟ್ಬಿಡ್ಬೇಕು. ಪುನಃ ಎಂದೋ ನಿಮ್ಮ ಬಾಯಲ್ಲಿ ನಾನೂ ಇಲ್ಲ, ನಂದೂ ಇಲ್ಲ. ಚೆಕ್ ಮಾಡ್ಕೊಳ್ಳಿ, ನಾನು ನಂದು ಅನ್ನೋದು ಇನ್ನೂ ಎಷ್ಟಿದೆ ಪ್ರತಿಯೊಬ್ಬರಿಗೂ ಅಂತ. तो ये संपूर्ण होने की निशानी. ನಾನು ನಂದು ಅನ್ನೋದನ್ನು ಮಹಾಬಲಿಯಾಗಿ ಕೊಡೋದೇನೆ ಸಂಪೂರ್ಣರಾಗುವಂಥ ಚಿಹ್ನೆ. तो बाप दादा भक्तों को एक बात की ऑफरिंग देते हैं. किसी भी रूप से भारत में व देश में उत्सव की लहर फैलाने के लिए उत्सव मनाए तो अच्छे है ना. चाहे 2 दिन के लिए हो, चाहे 1 दिन के लिए हो, लेकिन उत्साह की लहर तो फैल जाती है ना, इसलिए उत्सव कहते हैं. ಆದ್ದರಿಂದ ಬಾಪ್ತಾದ ಭಕ್ತರಿಗೆ ಒಂದು ಕೊಡುಗೆ ಕೊಡ್ತಾ ಇದ್ದಾರೆ, ಒಂದು ಅವಕಾಶ ಕೊಡ್ತಿದ್ದಾರೆ. ಯಾವುದೇ ರೂಪದಲ್ಲಿ ಭಾರತ ದೇಶದಲ್ಲಾಗಿರ್ಬೋದು ಅಥವಾ ಪ್ರತಿಯೊಂದು ದೇಶದಲ್ಲಾಗಿರ್ಬೋದು, ಅದು ಉತ್ಸಾಹದ ಅಲೆಗಳನ್ನು ಹರಡಬೇಕು. ಈಗ ಅದು ಉತ್ಸವ ರೂಪದಲ್ಲಿ ಆಗ್ಬಿಡೋದು. ಆ ಉತ್ಸಾಹ ಯಾವ ರೀತಿ ಹರಡಬೇಕು ಅಂದರೆ ಅದೇ ಉತ್ಸವ ಆಗ್ಬಿಡ್ಬೇಕು. चाहे 2 दिन के लिए हो, चाहे 1 दिन के लिए हो, लेकिन उत्साह की लहर तो फैल जाते हैं ना. ನಿಮ್ಮ ಉತ್ಸಾಹ ತುಂಬಿರುವಂಥ ಅಲೆಗಳು ಯಾವ ರೀತಿ ಹರಡಬೇಕು ಅಂದರೆ, ಅದು ಒಂದು ಹಬ್ಬಗಳು ಉತ್ಸವ ಆಚರಿಸ್ತಾರಲ್ಲ, 1 ದಿವಸಕ್ಕೆ 2 ದಿವಸಕ್ಕೆ, ಅದು ಆ ರೀತಿ ಹರಡಿದರೆ, ಉತ್ಸಾಹದ ಅಲೆಗಳು ಹರಡಿದರೆ
ಆ ಉತ್ಸವಗಳನ್ನು ಆಚರಣೆ ಮಾಡೋದು. इसलिए उत्सव कहते हैं. ಅದರಿಂದನೇ ಉತ್ಸವ ಅಂತ ಹೇಳೋದು. ಉತ್ಸಾಹ ಯಾವ್ಯಾವ ಮಕ್ಕಳು ಹರಡಿದ್ದಾರೆ ಅದರ ಸ್ಮಾರಕನೇ ಉತ್ಸವ. ಅದರಿಂದ ಎಲ್ಲ ಮಕ್ಕಳಿಗೂ ಭಕ್ತರಿಗೆ ಇದೊಂದು ಅವಕಾಶ ಬಾಬರು ಕೊಟ್ಟಿರೋದು. फिर भी अल्पकाल के लिए विशेष रूप से बाप की तरफ मेजॉरिटी अटेंशन तो जाती है ना. तो इस विशेष दिन पर क्या विशेष करेंगे? ಆದರೂ ಕೂಡ ಅಲ್ಪಕಾಲಕ್ಕೆ ವಿಶೇಷ ರೂಪದಲ್ಲಿ ತಂದೆಯ ಕಡೆ ಹೆಚ್ಚಿನ ಮಕ್ಕಳು, ಮೆಜಾರಿಟಿ ಮಕ್ಕಳು ಇರ್ತಾರೆ. ಈ ವಿಶೇಷ ದಿನ ಏನು ವಿಶೇಷ ಮಾಡ್ತಾರೆ? जैसे भक्ति में कोई सदा काल के लिए व्रत लेता है और कोई में हिम्मत नहीं होती है तो एक मास के लिए, एक दिन के लिए या थोड़े समय के लिए लेते हैं. ಹೇಗೆ ಭಕ್ತಿಯಲ್ಲಿ ಸದಾ ಕಾಲಕ್ಕೆ ವ್ರತವನ್ನು ಕೆಲವರು ತಗೊಳ್ತಾರೆ, ಇನ್ನು ಕೆಲವರಲ್ಲಿ ಧೈರ್ಯನೇ ಇಲ್ಲದೆ ಇರೋರು ಅವರೇನು ಮಾಡ್ತಾರೆ, ಒಂದು ತಿಂಗಳಿಗೋಸ್ಕರ ವ್ರತ ಮಾಡ್ತಾರೆ ಅಥವಾ ಒಂದು ದಿವಸಕ್ಕೋಸ್ಕರ ಮಾಡ್ತಾರೆ. ಒಂದು ದಿವಸನೂ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಸಮಯಕ್ಕೋಸ್ಕರ. फिर वो व्रत छोड़ देते. ಸದಾ ಕಾಲಕ್ಕೆ ಭಕ್ತರಿಗೆ ವ್ರತ ಮಾಡ್ಕೊಳ್ಳೋದಕ್ಕೆ ಧೈರ್ಯ ಇಲ್ಲದೆ ಇರೋದ್ರಿಂದ ಅವರು ಒಂದು ತಿಂಗಳು ವ್ರತ ಮಾಡ್ತೋದೆ, ಕೆಲವು ದಿವಸಗಳವ್ರು ಮಾಡ್ತಾರೆ, ಒಂದು ದಿವಸಕ್ಕೆ ಮಾಡ್ತಾರೆ, ಕೆಲವು ಗಂಟೆಗಳ ಕಾಲ ಮಾಡ್ತಾರೆ, ಆಮೇಲೆ ಮುಗಿತವ್ರದ್ದು. ಆಪ್ ತೋ ಐಸಾ ನೈ ಕರ್ತೇವನ, ನೀವು ಭಕ್ತರ ರೀತಿ ಮಾಡಲ್ಲ ತಾನೆ. ನೀವು ಹೆಂಗೆ ಮಾಡೋದು? ಹಾಂ, ಬಾಬಾ ಕೇಳಿದ್ರು, ನೀವು ಭಕ್ತರ ಥರ ಮಾಡಲ್ಲ ಅಲ್ವಾ? मधुबन में तो धरनी पर पाँव नहीं है, और फिर जब विदेश में जाएंगे तो धरनी पर आएंगे और ऊपर ही रहेंगे. ಬಾಬರ್ ಕೇಳ್ತಾರೆ, ಮಧುಬನಕ್ಕೆ ಬಂದರೆ ಭೂಮಿ ಮೇಲೆ ಕಾಲಿಡಲ್ಲ, ನೀವು ಮೇಲೆ ಆಡ್ತಾ ಇರ್ತೀರಿ. ಇನ್ನು ವಿದೇಶಕ್ಕೆ ಹೋದ್ಮೇಲೆ ಭೂಮಿ ಮೇಲೆ ಕಾಲಿರುತ್ತೋ ಅಥವಾ ಮೇಲೆ ಇರುತ್ತೋ ಅಂತ ಕೇಳ್ತಾರೆ. सदा ऊपर से नीचे आकर कर्म करेंगे या नीचे रहकर कर्म करेंगे? ವಿದೇಶಕ್ಕೆ ಹೋದ್ಮೇಲೆ ಅಥವಾ ನಿಮ್ಮ ಸ್ಥಾನಕ್ಕೆ ಹೋದ್ಮೇಲೆ ಸದಾ ಮೇಲಿಂದ ಕೆಳಗೆ ಬಂದು ಕರ್ಮ ಮಾಡ್ತಿರೋ ಅಥವಾ ಕೆಳಗಿದ್ದೇ ಕರ್ಮ ಮಾಡ್ತಿರೋ? ऊपर रहना अर्थात ಮೇಲಿಂದ ಕೆಳಗೆ ಬಂದು ಮಾಡೋದು, ಮೇಲಿರೋದು ಅಂದ್ರೆ ಅರ್ಥ ಏನು? ಉಪ್ಪರ್ ಕಿ ಸ್ಥಿತಿ ಮೇರನ, ಮೇಲಿನ ಸ್ಥಿತಿಯಲ್ಲಿರೋದು, ಉತ್ತಮ ಸ್ಥಿತಿಯಲ್ಲಿರೋದು. ಉಪ್ಪರ್ ಕೋಯಿ ಛತ್ ಪರ್ ನೈ ಲಟಕ್ನಾ, ಮೇಲಿರೋದು ಅಂದರೆ ಈ ಸೀಲಿಂಗ್ಗೆ ನೇತಾಡಕ್ಕೆ ಹೋಗ್ಬೇಡಿ. ऊंची स्थिति में स्थित कोई भी साधारण कर्म करना अर्थात नीचे आना, लेकिन साधारण कर्म करते भी स्थिति ऊपर अर्थात ऊंची हो. ನಿಮ್ಮನ್ನು ನೀವು ಮೇಲೆ ನೇತಾಡಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರೋದು ಈ ಇದಕ್ಕೆ ಚಾವಣಿಗೆ. ಆದರೆ ನೀವು ಕೆಳಗಡೆ ಇದ್ದರೂ ಕೂಡ ಮೇಲೆ ಉತ್ತಮ ಸ್ಥಿತಿ ಇರಬೇಕು ನಿಮ್ಮದು. ಉತ್ತಮ ಸ್ಥಿತಿಯಲ್ಲಿದ್ದು ಸಾಧಾರಣ ತನುನಲ್ಲಿ ಬರಬೇಕು. ಕರ್ಮನೂ ಸಾಧಾರಣವಾಗಿರ್ಬೇಕು, ತನೂ ಸಾಧಾರಣ.
जैसे आप लोग बोलेंगे वैसे वैसे ही बोलेंगे, वैसे ही चलेंगे। ऊंची स्थिति में स्थित हो कोई भी साधारण कर्म करना अर्थात नीचे आना। ಉತ್ತಮ ಸ್ಥಿತಿಯಲ್ಲಿದ್ದು ಯಾವುದೇ ಸಾಧಾರಣ ಕರ್ಮ ಮಾಡೋದೇನೆ ಕೆಳಗೆ ಬರೋದು। लेकिन साधारण कर्म करते भी स्थिति ऊपर अर्थात ऊंची हो। ಆದರೆ ಸಾಧಾರಣ ಕೆಲಸ ಮಾಡ್ತಾ ಇದ್ರು ಕೂಡ ಸ್ಥಿತಿ ಮೇಲಿದೆ ಅಂದರೆ ಉತ್ತಮವಾಗಿದೆ ಅಂತ। जैसे बाप भी साधारण तन लेता है ना, कर्म तो साधारण ही करेंगे, जैसे आप लोग बोलेंगे वैसे ही बोलेंगे, वैसे ही चलेंगे। ಹೇಗೆ ಶಿವಬಾಬರು ಕೂಡ ಸಾಧಾರಣ ತನ್ನೇ ತಗೊಂಡ್ರಲ್ವಾ, ಸಾಧಾರಣವಾಗಿ ಮಾತಾಡೋದಲ್ವಾ, ಹೇಗೆ ನೀವು ಮಾತಾಡ್ತಿರೋ ನಡ್ಕೊಳ್ತಿರೋ ಆ ಥರ ಬಾಬರು ಸಾಧಾರಣ ತನುನಲ್ಲಿ ಬಂದು ಮಾಡಿದ್ರಲ್ವಾ। तो कर्म साधारण है, तन साधारण है, लेकिन साधारण कर्म करते भी स्थिति ऊपर रहती है। ನಿಮ್ಮ ತನುನೂ ಸಾಧಾರಣ, ನಿಮ್ಮ ಕರ್ಮನೂ ಸಾಧಾರಣ। ಆದರೆ ತನು ಇಲ್ಲೇ ಇದ್ದರೂ ಕೂಡ, ಆ ಸ್ಥಿತಿಯಲ್ಲಿ ಆ ರೀತಿ ಇದ್ದರೂ ಕೂಡ ನಿಮ್ಮ ಸ್ಥಿತಿ ಸದಾ ಉತ್ತಮವಾಗಿರಬೇಕು। ಸಾಧಾರಣ ತನ್ನಲ್ಲಿ ಸಾಧಾರಣ ಕರ್ಮ ಮಾಡ್ತಿದ್ರು, ಸ್ಥಿತಿ ಸದಾ ಉತ್ತಮವಾಗಿರಬೇಕು। वैसे जैसे इस दिन को अवतरण का दिन कहते हो ना, तो रोज अमृत वेले ऐसे ही सोचो कि निद्रा से नहीं शांति धाम से काम करने के लिए अवतरित हुए। ಹೇಗೆ ಈ ಹಬ್ಬನ ಅವತರಣೆಯ ದಿನ ಅಂತ ಹೇಳ್ತಿರಲ್ವ, ಹಾಗೆ ನಿತ್ಯ ನೀವು ಅಮೃತ ವೇಳೆಯಲ್ಲಿ ऐसे ही सोचो, निद्रा से नहीं शांति धाम से कर्म करने के लिए अवतरित हुए। ನಿತ್ಯ ಅಮೃತ ವೇಳೆಯಲ್ಲಿ ಏನು ಯೋಚನೆ ಮಾಡಬೇಕು, ನಾನೀಗ ನಿದ್ರೆಯಿಂದ ಎದ್ದು ಬಂದಿದ್ದೀನಿ ಅಂತಲ್ಲ, ನಾನು ಶಾಂತಿಧಾಮದಿಂದ ಈ ಜಗತ್ತಿಗೆ ಅವತರಿತ ಆಗಿದ್ದೀನಿ ಅಂತ। ಶಾಂತಿಧಾಮ से कर्म करने के लिए अवतरित हुए। ನಾನು ಶಾಂತಿಧಾಮದಿಂದ ಈ ಭೂಮಂಡಲದಲ್ಲಿ ಕರ್ಮ ಮಾಡಲಿಕ್ಕೆ ಅವತರಿತನಾಗಿದ್ದೀನಿ। ಏನು ಸಂತೋಷಣ, ಏನು ಹೇಳಿ, ಶಾಂತಿಧಾಮ ಏನಕ್ಕೆ? ಹಾಂ, ನಿದ್ರೆನಾ? ಏನು? ಸೇವೆ ಮಾಡೋಕ್ಕೆ ಶಾಂತಿ ಶಿಖರದಲ್ಲಿದ್ದು ಏನು ಸಂಕಲ್ಪ ಮಾಡಬೇಕು, ನಾನು ಶಾಂತಿಧಾಮದಿಂದ ಈ ಕರ್ಮ ಮಾಡಲಿಕ್ಕೋಸ್ಕರ ಈ ಪ್ರಪಂಚಕ್ಕೆ ಅವತರಿತನಾಗಿದ್ದೀನಿ। और रात को कर्म करके ಶಾಂತಿಧಾಮ में चले जाओ। ಇಡೀ ದಿವಸ ಕರ್ಮ ಮಾಡಿ, ಕೆಲಸ ಮಾಡಿ ಚೆನ್ನಾಗಿ, ಹಾಂ, ಆಮೇಲೆ ಏನು ಮಾಡಬೇಕು, ಯೋಗ ಬನವಾಸಿಗಳು ರಾತ್ರಿ ಹೋಗಿ ಶಾಂತಿಧಾಮದಲ್ಲಿ ಮಲ್ಕೊಂಬಿಡಿ, ಶಾಂತಿ ಶಿಖರದಲ್ಲಿ ಮಲ್ಕೊಂಬೇಡಿ, ಶಾಂತಿಧಾಮದಲ್ಲಿ ಮಲ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಬರುತ್ತೆ। ಶಾಂತಿ ಶಿಖರದಲ್ಲಿ ಹಂಗೆ ಹೋಗಿ ಮಲ್ಕೊಂಡ್ರೆ, ನಾನು ತುಂಬ ಕೆಲಸ ಮಾಡಿದ್ದೀನಿ, ಆಯಾಸ ಆಗ್ಬಿಟ್ಟಿದೆ, ನಂಗೆ ತುಂಬ ಸುಸ್ತಾಗ್ಬಿಟ್ಟಿದೆ ಅಂದರೆ ಬೆಳಗ್ಗೆ ಹೇಳೋದೇ ಇಲ್ಲ। ಇವತ್ತು ಯಪ್ಪ ಮಾಡ್ತಾನ ಶಿವಪ್ಪ, ಬಟ್ಟೆಲಿ ಕೂತ್ಕೊಂಡು ಸೌದೆ ಎತ್ತಕ್ಕೆ ಹೋಗಿತ್ತಂತೆ ಬೆಳಗ್ಗೆ, ಅಮೃತ ವೇಳೆನೂ ಮಿಸ್ಸು, ಬೆಳಗ್ಗೆ ಕ್ಲಾಸು ಲೇಟು। ಅವಶ್ಯಕತೆ ಇಲ್ಲ, ನಿಮ್ಮನ್ನು ಹಾಕಿ ಅಂದವ್ರು ಯಾರು? ಆಯಪ್ಪ ಆಗ್ತಿದ್ದ ರುದ್ರೇಶ್ ಕೆಲಸ ಅದು। ಶಾರದಾ, ನೀನು ಅವ್ರಿಗೆ ಯಾಕೆ ಹೇಳಿದೆ ಹಾಕು ಅಂತ?
ಬಟ್ಟೆಲಿರೋವಾಗ ಹೇಳ್ಬಾರ್ದಲ್ವಾ? ಅದಕ್ಕೆ ಅವ್ನು ರಾತ್ರಿ ಬೆಳಗ್ಗೆ ಅಮೃತ ವೇಳೆ ಯೋಗನ ಮಿಸ್ಸು ಕ್ಲಾಸು ಲೇಟು. ಈಗ ನಾನು ಹೇಳಿ ಕರೆಸಿದ್ದು ಮಲಗಿಬಿಟ್ಟಿದ್ದಾವ. ಬಾಬರ್ ಹೇಳ್ತಾರೆ, अमृत वेले ऐसे सोचो कि निद्रा से नहीं शांति धाम से कर्म करने के लिए अवतरित हुए हैं. रात को कर्म करके शांति धाम में चले जाओ. रात्रि शांति धाम में ಕೊಂಡೋಗಿ. तो अवतार अवतरित होते ही है श्रेष्ठ कर्म करने के लिए. अंद अवतार ನೀವು ಮೇಲಿರೋ ಆತ್ಮಗಳು ಈ ಸೃಷ್ಟಿಗೆ ಅವತರಣೆ ಆಗೋದು ಶ್ರೇಷ್ಠ ಕರ್ಮ ಮಾಡಲಿಕ್ಕೋಸ್ಕರ. ಅವತಾರ ಎತ್ತಿ ಬರೋದು ಮೇಲಿಂದ ಕೆಳಗಡೆ. ಯಾಕೆ? ಶ್ರೇಷ್ಠ ಕರ್ಮ ಮಾಡೋ ಅವತಾರ. ಏನೇನೋ ಮನಸ್ಸಿಗೆ ಬಂದಂಗೆ ನಡೆಯೋ ಅವತಾರ ಅಲ್ಲ. ಶ್ರೇಷ್ಠ ಕರ್ಮ ಮಾಡೋದಕ್ಕೆ ಅವತಾರ ಆಗಿ ಬಂದಿದ್ದೀನಿ ಅಂತ ತಿಳ್ಕೊಬೇಕು. ಉನ್ಕೋ ಜನ್ಮ ನಹಿ ಕೇತೆ, ಅವತರಣ ಕೇತೆ. ಉತ್ತಮ ಸ್ಥಿತಿಯಿಂದ ಕೆಳಗಡೆ ಬರೋದಕ್ಕೆ ಜನ್ಮ ಅಂತ ಹೇಳೋದಿಲ್ಲ, ಅವತರಣೆ ಅಂತ ಹೇಳಾಗುತ್ತೆ. ನಾನು ಮೂಲತಃ ಶಾಂತಿಧಾಮದಲ್ಲಿರೋನು. ಅಲ್ಲಿಂದ ಇವತ್ತು ಅಮೃತ ವೇಳೆಯಿಂದ ಈ ಜಗತ್ತಿಗೆ ಬಂದಿರೋದು ಶ್ರೇಷ್ಠ ಕರ್ಮ ಮಾಡಲಿಕ್ಕೋಸ್ಕರ ಅವತರಣೆ ಆಗಿದ್ದೀನಿ. ऊपर की स्थिति से नीचे आते हैं, ये ಅವತರಣ. ಉತ್ತಮ ಸ್ಥಿತಿಯಿಂದ ಕೆಳಗಡೆ ಬರ್ತಿರಲ್ಲ, ಅದಕ್ಕೆ ಅವತರಣೆ ಅಂತ ಹೇಳಲಾಗುತ್ತೆ. तो ऐसी स्थिति में रहकर कर्म करने से साधारण कर्म भी अलौकिक कर्म में बदल जाता. ಅವತರಣೆ ಆಗಿದ್ದೀನಿ ಶ್ರೇಷ್ಠ ಕರ್ಮ ಮಾಡಲಿಕ್ಕೆ ಅಂತ ಆ ಸ್ಥಿತಿಲಿದ್ದು ನೀವು ಸಾಧಾರಣ ಕರ್ಮ ಮಾಡಿದ್ರು ಕೂಡ ಅದು ಅಲೌಕಿಕ ಕರ್ಮ ಆಗ್ಬಿಡುತ್ತೆ. ಬ್ರಹ್ಮ ಬಾಬಾವ್ರು ಮಾಡಿ ತೋರಿಸಿದಾರಲ್ವ. ಬ್ರಹ್ಮ ಬಾಬಾ ಸ್ವಯಂ ಸಗಣಿ ಉಂಡೆ ಮಾಡಿ ಬೆರಣಿ ತಡ್ತಿದ್ರು. ಬ್ರಹ್ಮ ಬಾಬಾ ಸ್ವಯಂ ಚಪ್ಪಲಿ ಹೊಲಿತಿದ್ರು. ಎಷ್ಟು ಸಾಧಾರಣ ಕೆಲಸ. ಅದನ್ನು ಇವತ್ತು ನೋಡಿ ನಾವೇನು ಮಾಡ್ತೀವಿ, ಒಂಚೂರು ಗುಡ್ಸೋಕ್ಕೂ ಹೋಗಲ್ಲ, ಹಂಗೆ ರಾಜರಂಗೆ ಓಡಾಡ್ತಾ ಇರೋದು ಕಸ ನೋಡಿಕೊಂಡು. ಫರಕ್ ಹೋಗೇನ? ಅಲೌಕಿಕ ಕರ್ಮ ಆಗಬೇಕು. ಸಾಧಾರಣ ಕರ್ಮ ಆದರೂ ಬಾಬಾ ನೆನಪಿಂದ ಏನು ಸೇವೆ ಮಾಡ್ತೀವಿ ಅದು ಅಲೌಕಿಕ ಕರ್ಮ ಆಗ್ಬಿಡುತ್ತೆ. ಅದರಲ್ಲಿ ಹೊರೆ ಇಲ್ಲ, ಭಾರ ಇಲ್ಲ, ಬೇಜಾರಿಲ್ಲ, ಹಗೂರ. जैसे दूसरे लोगों भी भोजन खाते और आप कहते हो, ಹೇಗೆ ಪ್ರಪಂಚದವ್ರು ಏನು ಹೇಳ್ತಾರೆ, ಅಯ್ಯೋ ಊಟ ಮಾಡಬೇಕು ಅಂತಾರೆ. ಆದರೆ ನೀವೇನು ಹೇಳ್ತೀರಾ? ಏನ? ಬ್ರಹ್ಮ ಭೋಜನ ಖಾತೆ. ನೀವು ಬ್ರಹ್ಮ ಭೋಜನ ಮಾಡ್ತೀವಿ ಅಂತ ಹೇಳ್ತೀರ, ಊಟ ಮಾಡಬೇಕು ಅಂತ ಹೇಳಲ್ಲ. ಹೊರಕ್ಕೆ ಹೋಗೇನ? ಪ್ರಪಂಚದವ್ರು ಊಟ ಅನ್ನೋದಕ್ಕೂ ನೀವು ಬ್ರಹ್ಮ ಭೋಜನ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಆಯ್ತಲ್ವ. चलते हो लेकिन आप परिस्थिति की चाल चलते, डबल लाइट ಸ್ಥಿತಿ में चलते हो. ನೀವು ನಡಿಬೇಕಾದ್ರೂ ಕೂಡ ಹೇಗೂ ನಡೆಯೋದು ಪರಿಸ್ಥಿತಿಯ ರೀತಿಯಲ್ಲಿ. ಮನಸ್ಸನ್ನು ತುಂಬ ಹಗುರವಾಗಿಟ್ಕೊಂಡು, ದೇಹನೂ ಹಗುರ, ಮನಸ್ಸು ಹಗುರ, ಡಬಲ್ ಲೈಟು. तो अलौकिक चाल अलौकिक कर्म हो गए ना. ಅಂದಮೇಲೆ ಅಲೌಕಿಕವಾದ ನಡವಳಿಕೆ अलौकिक कर्म ಆಗೋಯ್ತಲ್ವ. तो सिर्फ आज का दिन अवतरण का दिन नहीं, लेकिन ಕೇವಲ ಶಿವರಾತ್ರಿಯ ಒಂದು ದಿನ ಅವತರಣೆಯ ದಿನ ಅಲ್ಲ, ಆದರೆ ಸಂಗಮ ಯುಗಿ ಹಿ ಅವತರಣ ದಿವಸ. ಸಂಗಮ ಯುಗ ಪೂರ್ಣ ಪ್ರತಿದಿನವೂ ಏನಾಯಿತು? ಅವತರಣೆಯ ದಿನ. आज के दिन आप लोग बाप दादा को मुबारक देते हो, लेकिन बाप दादा कहते पहले आप. ಇವತ್ತಿನ ದಿನ ನೀವು ಬಾಪ್ ದಾದವ್ರಿಗೆ ಶುಭಾಶಯಗಳು ನೀಡ್ತೀರಿ, ಆದರೆ ಬಾಪ್ ದಾದ ಹೇಳ್ತಾರೆ ಮಕ್ಕಳೇ ಮೊದಲು ನಿಮಗೆ ಶುಭಾಶಯ. अगर बच्चे नहीं होते तो बाप कौन कहता?
ಮಕ್ಕಳು ಇಲ್ದಿದ್ರೆ ತಂದೆ ಅಂತ ಯಾರು ಹೇಳೋದು? ಯಾರು ಹೇಳ್ತಾರೆ? बच्चे ही बाप को बाप कहते हैं, इसलिए पहले बच्चों को मुबारक. ಮಕ್ಕಳೇ ತಾನೇ ತಂದೆಗೆ ತಂದೆ ಅಂತ ಹೇಳೋದು. ಅದರಿಂದ ಏನು ಮಾಡ್ತಾರೆ ಬಾಬುರು? ಮೊದಲು ಮಕ್ಕಳಿಗೆ ಶುಭಾಶಯ ಅಂತಾರೆ. आप सब बर्थडे का गीत गाते हो ना? ನೀವೆಲ್ಲ ಬರ್ತ್ಡೇಯ ಹಾಡಾಡ್ತೀರ. ಯಾವುದು? ಏನಂತ? ಹ್ಯಾಪಿ ಬರ್ತ್ಡೇ ಟು ಯು ಬಾಪ್ ದಾದಾ कहते, ಹ್ಯಾಪಿ ಬರ್ತ್ಡೇ ಟು ಯು. ನೀವು ಬಾಬಾವ್ರಿಗೆ ಹೇಳ್ತೀರ ಬಾಬಾ ಹ್ಯಾಪಿ ಬರ್ತ್ಡೇ ಟು ಯು ಅಂತ. ಅಂದರೆ ಬಾಪ್ ದಾದಾ ಮೊದಲು, ನೀವು ಮಕ್ಕಳಿಗೆ ಹೇಳ್ತೀರ बर्थडे की मुबारक. तो बच्चों ने बाप को दी, बाप ने बच्चों को दी, तो मुबारक से ही पल रहे हो. ಬರ್ತಡೆಯ ಶುಭಾಶಯಗಳನ್ನ ಮಕ್ಕಳು ತಂದೆ ಕೊಟ್ಟರು, ತಂದೆ ಮಕ್ಕಳು ಕೊಟ್ಟರು ಅಂದಮೇಲೆ ನೀವು ಶುಭಾಶಯಗಳಿಂದನೇ ಬೆಳೀತಾ ಇದ್ದೀರ. ಪ್ರತಿದಿನ ಜೀವನ ಬೆಳೆಯೋದು ಹೇಗೆ? ಶುಭಾಶಯಗಳಿಂದ. ಬಾಬಾವರು ಶುಭ ಕೋರ್ತಾ ಇದ್ದಾರೆ. ಶುಭದಿಂದನೇ ನಿಮ್ಮ ಜೀವನ ಬೆಳೀತಾ ಇದೆ. आप सबकी पालना ही क्या है? निम्मेल्लर पालने ಏನು? बाप की परिवार की बधाइयों से ही तो पल रहे हो. ನಿಮ್ಮ ಜೀವನದ ಪಾಲನೆ ಏನು? ತಂದೆ ಮತ್ತು ಪರಿವಾರದ ಶುಭಾಶಯಗಳಿಂದ ತಾನೇ ನೀವೆಲ್ಲ ಬದುಕಿರೋದು, ಬೆಳೀತಾ ಇರೋದು. बधाइयों से ही नाचते गाते पलते उड़ते जा रहे हो. ಶುಭಾಶಯಗಳಿಂದಲೇ ಆನಂದದ ನೃತ್ಯ ಮಾಡ್ತಿದ್ದೀರಿ, ಖುಷಿಯ ಹಾಡನ್ನು ಹೇಳ್ತಿದ್ದೀರಿ, ಜೀವನವನ್ನು ಬೆಳೆಸ್ತಾ ಇದ್ದೀರಿ, ಮನಸ್ಸನ್ನು ಹಾರಿಸ್ತಾ ಇದ್ದೀರಿ. बधाइयों से ही पल रहे हो. बधाइयों से ही नाचते गाते पलते उड़ते जा रहे हो. ಶುಭಾಶಯಗಳಿಂದನೇ ನೃತ್ಯ, ಹಾಡು, ಬೆಳವಣಿಗೆ ಮತ್ತು ಹಾರೋದು. ಏ ಪಾಲನಾ ಬಿ ವಂಡರ್ಫುಲ್. ಇಂಥ ಒಂದು ಪಾಲನೆ ಈ ಜಗತ್ತಿನಲ್ಲಿ ಬಹಳ ಆಶ್ಚರ್ಯಕರವಾದದ್ದು, ಅದ್ಭುತವಾದದ್ದು. ಯಾರಿಗೆ ಸಿಗ್ತಾ ಇದೆ ಈ ಪಾಲನೆ? ಏಕ್ ದೋ ಕೋ ಹರ್ ಗಡಿ ಕ್ಯಾ ದೇತೆ ಹೋ. ಪ್ರತಿಯೊಂದು ಕ್ಷಣ ಎಲ್ರಿಗೂ ಏನು ಕೊಡ್ತಾ ಇದ್ದೀರಾ? ಬಧಾಯಿಯ ಹೇ ಅವ್ರು ಯಹಿ ಪಾಲನಾ ಕಿ ವಿಧಿ. ಎಲ್ರಿಗೂ ಶುಭಾಶಯನೇ ಕೊಡಬೇಕಂತ. ಇದೇನೇ ಪಾಲನೆ ಕೊಡೋ ವಿಧಾನ. ಶುಭ ಕೋರೋದೇನೆ ಪಾಲನೆ ಕೊಡೋ ವಿಧಾನ. कोई कैसा भी है वो तो बाप दादा भी जानते हैं, आप भी जानते हैं. ओके, नंबर 1 तो होंगे ही. ಯಾರು ಹೇಗೆ ಇರಲಿ ಪರವಾಗಿಲ್ಲ, ಅದು ಬಾಬರ್ಗೂ ಗೊತ್ತಂತೆ ಎಲ್ಲ ಮಕ್ಕಳು ಹೆಂಗಿದ್ದಾರೆ ಅಂತ. ನಿಮಗೂ ಗೊತ್ತು ಎಲ್ಲರೂ ಹೆಂಗಿದ್ದೀವಿ ಅಂತ. ಅದು ಹೆಂಗಿದ್ದಾರೋ ಹಂಗೆ ಇರೋದು ಅಲ್ವಾ? ಬಾಬರು ಹಂಗೆ ಅಂತಾರೆ, ಹಂಗೆ ತಾನೇ ಇರ್ತಾರೆ, ಇನ್ನು ಹೆಂಗಿರ್ತಾರೆ? और यही पालना की विधि है. अगर नंबर 1 नहीं बनते तो फिर तो सतयुग में कम से कम 1.5 लाख तक तो बनाने पड़े. ಮಕ್ಕಳೇನಾದ್ರು ನಂಬರ್ 1 ಇಲ್ಲದೆ ಎಲ್ಲರೂ ನಂಬರ್ 1 ಆಗ್ಬಿಟ್ಟಿದ್ರೆ ಬಾಬರು ಏನು ಮಾಡಬೇಕಾಯಿತು? ಸತ್ಯುಗದಲ್ಲಿ ಒಂದೇ ಸಾರಿಗೆ 1.5 ಲಕ್ಷ ಸಿಂಹಾಸನ ರೆಡಿ ಮಾಡಬೇಕಾಗಿತ್ತು ಎಲ್ರಿಗೂ ಕೂತ್ಕೊಳ್ಳೋಕ್ಕೆ. इसलिए नंबर 1 तो होने ही है. ಅದರಿಂದ ಎಲ್ಲ ಮಕ್ಕಳು ನಂಬರ್ 1 ಅಂತೂ ಆಗಲೇಬೇಕು. तो नंबर 1 होना, लेकिन कभी कोई को अगर आप समझते हैं कि ये रॉन्ग है, ये अच्छा काम नहीं कर रहा है, तो रॉन्ग को राइट करने की विधि
या यथार्थ कर्म नहीं करने वालों को यथार्थ कर्म सिखलाने की विधि, कभी भी उसको सीधा नहीं कहो कि तुम तो रांग हो। ये कहने से वो कभी नहीं बदलेगा। जैसे आग बुझाने के लिए आग नहीं जलाई जाते, उसको ठंडा पानी डाला जाता। इसलिए कभी भी उसके पहले ही कहो कि तुम रांग हो, तो रांग हो वो और ही रांग दिल सिक्त हो जाएगा। ಬಾಬರು ಎಷ್ಟು ಒಳ್ಳೆ ಶಿಕ್ಷಣ ನಾವು ಮಕ್ಕಳು ಕೊಡ್ತಾ ಇದ್ದಾರೆ. ಎಲ್ಲರೂ ನಂಬರ್ 1 ಆಗಿಬಿಟ್ರೆ 150 ಲಕ್ಷ ಸಿಂಹಾಸನ ಒಂದೇ ಜನ್ಮದಲ್ಲಿ ಕೊಟ್ಬಿಡ್ಬೇಕಾಗುತ್ತೆ. ಅದರಿಂದ ಯಾರು ಹೇಗೆ ಇಲ್ಲಿ ಏನೇ ಕೆಲಸ ಮಾಡಲಿ, ಅವರು ತಪ್ಪು ಮಾಡಿದ್ರೂ ಕೂಡ ಸರಿ ಮಾಡೋ ವಿಧಾನ ಏನಪ್ಪ ಅಂದರೆ, ಯಥಾರ್ಥ ಕರ್ಮ ಮಾಡದೇ ಇರೋರಿಗೆ ಯಥಾರ್ಥ ಕರ್ಮ ಕಲಿಸ್ಕೊಡೋ ವಿಧಾನ ಏನು ಅಂದರೆ, ಎಂದೂ ಕೂಡ ಸೀದಾ ಹೇಳಬೇಡಿ ನೀವು ತಪ್ಪು ಅಂತ ಹೇಳ್ತಾರೆ ಒಬ್ಬರು. ಯಾರಿಗೂ ಹೇಳ್ಬಾರ್ದು ನೀವು ತಪ್ಪು ಮಾಡ್ತಿದ್ದೀರಾ ಅಂತ. ಮತ್ತೇನು ಹೇಳಬೇಕು? ಒಂದು ವೇಳೆ ಆ ರೀತಿ ಹೇಳಿದ್ರೆ ತಪ್ಪು ಮಾಡೋರು ಬದಲಾವಣೆನೇ ಆಗಲ್ಲ, ಇನ್ನು ಪಕ್ಕ ಆಗ್ಬಿಡ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಬಾಬರು. ಬೆಂಕಿ ಉರಿಯೋದನ್ನು ಆರಿಸೋದಕ್ಕೆ ನೀರು ಹಾಕಬೇಕಾಗುತ್ತೆ. ಅದು ಬೆಂಕಿ ಉರಿತಾ ಇದೆ. ಯಾವ ಬೆಂಕಿ? ತಪ್ಪು ಮಾಡೋ ಬೆಂಕಿ. ಅದಕ್ಕಿನ್ನೂ ನೀವು ತಪ್ಪು ಮಾಡ್ತಿದ್ದೀರಾ ಅಂದರೆ ಇನ್ನೂ ಜೋರಾಗಿ ಉರಿಯೋಕ್ಕೆ ಶುರು ಆಗ್ಬಿಡುತ್ತಂತೆ. ಅದಕ್ಕೆ ಬಾಬರು ಹೇಳ್ತಾರೆ, ಜೋರಾಗಿ ಉರಿಯೋದು ಅಂದರೆ ಅರ್ಥ ಏನು? ಇನ್ನೂ ಬೇಜಾರು ಮಾಡಿಕೊಂಡು ಸ್ಥಿತಿ ಕೆಡಿಸ್ಕೊಂಬಿಡ್ತಾರೆ. ತಪ್ಪು ಮಾಡ್ತಾನೆ ಇರೋದು, ಆದರೂ ತಪ್ಪು ಮಾಡ್ತಿದ್ದೀರಾ ನೀವು ಅಂತ ಹೇಳಂಗಿಲ್ಲ. ಹೇಳ್ಬಿಟ್ರೆ ಇನ್ನೂ ಸ್ಥಿತಿ ಕೆಡಿಸ್ಕೊಂಬಿಡ್ತಾರೆ. ಪೈಲೆ ಉಸ್ಕೋ ಅಚ್ಚ ಅಚ್ಚ ಕರ್ಕೆ ತಮಾ ಹೊತ್ತು ಸೈ. ಅದರಿಂದ ಏನು ಮಾಡಬೇಕು? ಯಾರೇನೇ ತಪ್ಪು ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತೇಳಿ ಅವರು ತಣ್ಣಗೆ ಮಾಡಿ ಅಂತಾರೆ ಬಾಬು. पहले पानी तो डालो फिर उसको सुनाओ तो आग क्यों चली. ಮೊದಲು ನೀರು ಹಾಕಿ ಅವ್ರ ಮನಸ್ಸಿಗೆ, ಆಮೇಲೆ ಅವ್ರಿಗೆ ಬೆಂಕಿ ಯಾಕೆ ಹತ್ಕೊಂಡಿತ್ತು, ಯಾಕೆ ತಪ್ಪು ಮಾಡಿದ್ರ ಅಂತ ಹೇಳಿ. पहले ये नहीं कहो तुम ऐसे हो, तुमने ये किया पहले ठंडा पानी डालो. ನಾವೆಲ್ಲ ಮಾತಾಡೋ ಶಬ್ದಗಳನ್ನೇ ಬಾಬರು ಹೇಳ್ತಾರೆ. ಬಾಬಾ ಹೇಳ್ತಾರೆ, ಮೊದಲು ಹೇಳೋಕ್ಕೆ ಹೋಗಬೇಡಿ, ನೀವು ಹೀಗಿದ್ದೀರಾ, ನೀವು ಹಿಂಗೆ ಮಾಡಿದ್ರ ಅಂತ ಹೇಳ್ಬೇಡಿ ಅಂತಾರೆ. ಮೊದಲು ಅವ್ರಿಗೆ ಸಮಾಧಾನದ ನೀರು ಹಾಕ್ಬಿಡಿ, ತಣ್ಣಗಾಗಲಿ. पीछे वो महसूस करेगा कि हाँ आग लगने का कारण क्या है और बुझाने का साधन क्या है. ನಂತರ ಅವರು ಅರ್ಥ ಮಾಡ್ಕೊಳ್ತಾರೆ ಬೆಂಕಿ ಹತ್ತೋದಕ್ಕೆ ಕಾರಣ ಏನು, ತಪ್ಪು ಮಾಡೋದಕ್ಕೆ ಕಾರಣ ಏನು, ಆ ಬೆಂಕಿ ಆರಿಸೋದಕ್ಕೆ ಸಾಧನ ಯಾವುದು ಅಂತ ಅವ್ರಿಗೆ ಅರ್ಥ ಆಗುತ್ತೆ. अगर बुरे को बुरे कह देते तो आग में तेल डालते हो. इसलिए बहुत अच्छा कह करके पीछे उसको कोई भी बात दो तो उसमें सुनने की, धारणा करने की हिम्मत आ जाती है. ಬಾಬರು ಹೇಳ್ತಾರೆ, ನೀವು ಹಿಂಗೆ ಮಾಡ್ತಿದ್ದೀರಾ ಅಂದರೆ ಉರಿಯೋ ಬೆಂಕಿಗೆ ಎಣ್ಣೆ ಹಾಕ್ತಂಗೆ ಅಂತಾರೆ ಬಾಬರು. ನೀವು ತಪ್ಪು ಮಾಡ್ತಿದ್ದೀರಾ ಅಂದ್ಬಿಟ್ರೆ ಅದು ಮೊದಲೇ ಬೆಂಕಿ ಉರಿತಾ ಇದೆ ಅಂತೆ, ಅದಕ್ಕೆ ಎಣ್ಣೆ ಹಾಕ್ಬಿಟ್ರೆ ಇನ್ನೂ ಜೋರಾಗಿ ಉರಿಯೋಕ್ಕೆ ಶುರು ಆಗ್ಬಿಡುತ್ತೆ. ಅದಕ್ಕೆ ಏನು ಹೇಳ್ಬೇಕಂತೆ ಬಾಬರು ಏನು ಹೇಳ್ಕೊಡ್ತವ್ರೆ, ಏನು ತಪ್ಪು ಮಾಡಿದ್ರು ನೀವು ತುಂಬ ಒಳ್ಳೆಯವರು ಅಂತೇಳಿ. ಆಮೇಲೆ ಅವ್ರಿಗೆ ಏನಾದ್ರು ಹೇಳ್ಬೇಕಾದ್ರೆ ಕೇಳೋದಕ್ಕೆ ತಾಕತ್ತಾರು ಬೇಕಲ್ಲ, ಧಾರಣೆ ಮಾಡೋದಕ್ಕೆ ಧೈರ್ಯ ಬೇಕಲ್ಲ, ಹೇಳೋ ಮಾತನ್ನು ಕೇಳೋದಕ್ಕೆ ಧೈರ್ಯ ಬರಬೇಕಲ್ಲ. ಆಮೇಲೆ ಅವ್ರಿಗೆ
ಅಚ್ಚ ಅಚ್ಚ ಅಂತ ಹೇಳೋದೇನೆ, ಒಳ್ಳೇದು ಒಳ್ಳೇದು ಅಂತ ಹೇಳೋದೇನೆ. ಬಹುತ್ ಅಚ್ಚ ಯಹಿ ಬದಾಯ. ಎಲ್ರಿಗೂ ಶುಭಾಶಯ ಕೊಡೋದು ಹೆಂಗೆ? ಏನು ತಪ್ಪು ಮಾಡಿದ್ರು ಪರವಾಗಿಲ್ಲ, ಆದರೆ ಹೇಳೋದು ಶುಭಾಶಯ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅನ್ಬೇಕು, ಅದು ಶುಭಾಶಯ. ಗೊತ್ತಾಯ್ತಾ? जैसे बाप दादा भी कभी किसी को डायरेक्ट रंग नहीं कहेगा, मुरली में सुना देगा राइट क्या है रंग क्या है. ಬಾಪ್ ದಾದವರು ಯಾವತ್ತೂ ಯಾವ ಮಗುಗೂ ಡೈರೆಕ್ಟು ತಪ್ಪು, ನೀನು ತಪ್ಪು ಮಾಡಿದ್ಯಾ ಮಗು ಅಂತ ಹೇಳಲ್ಲ, ಆದರೆ ಮುರಳಿಲಿ ಜ್ಞಾನ ಕೊಟ್ಬಿಡ್ತಾರೆ ತಪ್ಪು ಯಾವುದು ಸರಿ ಯಾವುದು ಅಂತ. लेकिन अगर कोई सीधा आकर पूछेगा भी कि मैं रंग हूँ, तो कहेगा नहीं तुम तो बहुत राइट हो, लेकिन उसमें उस समय हिम्मत नहीं होती. ಒಂದು ವೇಳೆ ಆ ಮಗು ಬಾಪ್ ದಾದವ್ರು ಡೈರೆಕ್ಟ್ ಕೇಳಿದ್ರೆ, ಬಾಬಾ ನಾನು ತಪ್ಪು ನಡೀತಾ ಇದ್ದೀನಿ, ನಾನು ತಪ್ಪು ಅಂತ ಹೇಳಿದ್ರು ಕೂಡ ಬಾಬಾರು ಹೇಳ್ತಂತಿಲ್ಲ ಮಗು ನೀನು ತುಂಬ ರೈಟ್ ಆಗಿದೆಯಾ. ಅದರಲ್ಲೇ ಆ ಮಗುಗೆ ಧೈರ್ಯ ಇರಲ್ಲ, ಅಷ್ಟು ಕೇಳಕ್ಕೆ, ನೀನು ರೈಟ್ ಅಂತ ಕೇಳೋಕ್ಕೂ ಧೈರ್ಯ ಇರಲ್ಲ ಮಗುಗೆ. जैसे पेशेंट जा भी रहा होता, आखिर सांस होता है, तो भी डॉक्टर से अगर पूछेंगे कि मैं जा रहा हूँ, तो कभी नहीं कहेगा हाँ जा रहे हो, लेकिन क्योंकि उस टाइम हिम्मत नहीं होती है. ಈಗ ಉದಾಹರಣೆಗೆ ಯಾರೋ ಶರೀರ ಬಿಡ್ತಾ ಇದ್ದಾರೆ, ಈಗ ಪ್ರಾಣ ಹೋಗ್ತಾ ಇದೆ, ಆತ್ಮ ಶರೀರ ಬಿಟ್ಟು ಹೋಗೋ ಸಮಯ ಬಂದ್ಬಿಟ್ಟಿದೆ. ಡಾಕ್ಟ್ರ್ ಏನು ಹೇಳ್ತಾರೆ? ಇಲ್ಲ ಇಲ್ಲ ನೀವು ತುಂಬ ಚೆನ್ನಾಗಾಗ್ಬಿಟ್ಟಿದ್ದೀರಾ, ಹುಷಾರಾಗ್ಬಿಟ್ಟಿದ್ದೀರಾ. ಈಗ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಲ್ಲ, ಅವರು ಹೋಗೋರು ಹೇಳ್ತಾರೆ ನಾನೀಗ ಹೊರಟೋಗ್ತೀನಲ್ವಾ, ಈಗ ಹೊರಟೋಗ್ತೀನಲ್ವಾ ಅಂತ. ಆಗಲೂ ಕೂಡ ಡಾಕ್ಟ್ರ್ ಹೇಳ್ತಾರಂತೆ ಇಲ್ಲ ಇಲ್ಲ ನೀವು ಚೆನ್ನಾಗಾಗಿದ್ದೀರ. ಕಿಸ್ಕಿ ದಿಲ್ ಕಮ್ಸೋರು, ಯಾಕೆಂದರೆ ಅವಾಗ ಹೋಗೋರಿಗೆ, ಪ್ರಾಣ ಹೋಗೋರಿಗೆ ನೀವು ಹೋಗ್ತಾ ಇದ್ದೀರ ಅಂದರೆ ಧೈರ್ಯನೇ ಹೊರಟೋಗ್ಬಿಡುತ್ತೆ. ಅದಕ್ಕೆ ಹೇಳಲ್ಲ ಅಂತ ಡಾಕ್ಟ್ರುಗಳು, ಇಲ್ಲ ಚೆನ್ನಾಗಾಗ್ಬಿಟ್ಟಿದ್ರೆ ಬದುಕಿದ್ದೀರಾ ಅಂತ. ಮನೆಯವ್ರಿಗೂ ಹೇಳ್ಬಿಡ್ತಾರೆ, ಈಗ ನಿಮ್ಮ ಮನೆಯವರೆಲ್ಲ ತುಂಬ ಚೆನ್ನಾಗಾಗ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಕೊಡೋದು ಹೆಣನೇ, ಹೇಳೋದು ಚೆನ್ನಾಗಾಗ್ಬಿಟ್ರು ಅಂತ. ಬಾಬರು ಹೆಂಗೆ ಉದಾಹರಣೆ ಕೊಟ್ಟು ನಾವು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಡಾಕ್ಟ್ರು ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ಬೇಕು. ಈಗ ನಾವೆಲ್ಲ ಚೆನ್ನಾಗಿದ್ದೀರ. किसके दिल कमज़ोर हो और आप अगर उसको ऐसी बात कह दो तो वो तो आर्ट फेल हो ही जाएगा. ಮೊದಲೇ ತುಂಬ ನಿಶಕ್ತರು, ಅವ್ರಿಗೇನಾರು ಹೇಳ್ಬಿಟ್ರೆ ನೀವು ಹಿಂಗೆ ಮಾಡಿದ್ರ ಅಂತ ಅವರಲ್ಲೇ ಆರ್ಟ್ ಫೇಲ್ ಆಗ್ಬಿಡ್ತಾರೆ. ಅರ್ಥಾತ್ ಯಾವ ಥರ ಆರ್ಟ್ ಫೇಲ್ ಆಗ್ತಾರೆ ಅಂದರೆ, पुरुषार्थ में परिवर्तन करने की शक्ति नहीं आएगी. ನಿಶಕ್ತರಿಗೆ ನೀವು ಹಂಗೆ ಮಾತು ಹೇಳ್ಬಿಟ್ರೆ ಯಾವ ಥರ ಆರ್ಟ್ ಫೇಲ್ ಆಗ್ತಾರೆ ಅಂದರೆ, ಪುರುಷಾರ್ಥ ಮಾಡಿ ಪರಿವರ್ತನೆ ಮಾಡಿಕೊಳ್ಳುವಂಥ ಶಕ್ತಿ ಬರೋದಿಲ್ಲ ಅವ್ರಿಗೆ. तो संगम युग है ही बधाइयों से वृद्धि को पाने का युग. ಸೊ ಇವಾಗ ಏನು ಮಾಡೋದು ಈ ಸಂಗಮ ಯುಗದಲ್ಲಿ? ಎಲ್ಲ ಬಾಬೋರ ಮಕ್ಕಳು ಶುಭಾಶಯಗಳನ್ನು ಕೊಟ್ಟೇನೆ ವೃದ್ಧಿ ಮಾಡುವಂಥ ಯುಗ ಅಂತೆ. ಪರಸ್ಪರ ಶುಭಾಶಯಗಳು ಕೊಡ್ತಾ ಇರಬೇಕು. ये बधाइयाँ ही श्रेष्ठ पालना है. ಈ ಶುಭಾಶಯಗಳು ಕೊಡೋದೇ ಶ್ರೇಷ್ಠ ಪಾಲನೆ. इसलिए आपके इस बधाइयों की पालना का यादगार जब भी कोई देवी देवता का दिन मनाते हैं तो उसको बड़ा दिन कह देते हैं. ಆದ್ದರಿಂದ ನೀವು ಈ ಶುಭಾಶಯಗಳ ಪಾಲನೆ ಏನು ಕೊಡ್ತಾ ಇದ್ದೀರಿ, ಇದರ ಸ್ಮಾರಕ ದಿನ, ಯಾವುದಾದ್ರು ದೇವಿ ದೇವತೆಗಳ ದಿನ ಬರುತ್ತಲ್ಲ, ಯಾವುದೋ ಇವತ್ತಿಂಥ ದೇವಿ ಪೂಜೆ, ಇಂಥ ದೇವಿಯ ದಿನ ಅಂತ ಆಚರಿಸ್ತಾರಲ್ಲ ಭಕ್ತರು, ಅದನ್ನು ವಿಶೇಷ ದಿನ, ದೊಡ್ಡ ದಿನ ಅಂತ ಆಚರಿಸ್ತಾರೆ. ಏಕೆಂದರೆ जैसे दीपमाला होंगी, शिवरात्रि होंगी, तो आज बड़ा दिन, जो भी उत्सव होंगे उसको बड़ा दिन कहेंगे, क्योंकि आपकी बड़ी दिल है
तो उन्होंने बड़ा दिन कह दिया. ದೊಡ್ಡ ದಿನ ಶ್ರೇಷ್ಠ ದಿನ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ನಿಮ್ಮ ದೀಪಾವಳಿ ಆಗಿರಲಿ ಶಿವರಾತ್ರಿ ಆಗಿರಲಿ ವಿಶೇಷ ದಿನ ಅಂತ ಹೇಳೋದು ಯಾಕೆ ಅಂದರೆ, ನಿಮ್ಮ ಮನಸ್ಸು ವಿಶಾಲ, ನಿಮ್ಮ ಮನಸ್ಸು ಎಲ್ಲರಿಗೂ ಶುಭಾಶಯ ಕೊಡುವಷ್ಟು ವಿಶಾಲ. ಅದರಿಂದ ಅವರು ಯಾವುದೇ ದೇವಿ ದೇವತೆಗಳ ದಿನವನ್ನು ವಿಶೇಷ ದಿನವಾಗಿ ದೊಡ್ಡ ದಿನವಾಗಿ ಆಚರಿಸ್ತಾರೆ. तो एक तो की बधाई देना ये बड़ा दिल है. ಪರಸ್ಪರ ಶುಭಾಶಯಗಳನ್ನ ಕೊಡೋದೇನೆ ದೊಡ್ಡ ದಿನ. ಯಾವ ರೀತಿ ಕೊಡಿ ಅಂದ್ರೆ ಬಾಬುವರು, ಯಾವ ರೀತಿ ತಪ್ಪು ಮಾಡಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬೇಕಂತೆ. समझा? ऐसा नहीं कि रंग को रंग समझाएंगे नहीं, लेकिन थोड़ा धैर्य रखो. इशारा तो देना पड़ेगा, लेकिन टाइम तो देखो ना. ಹಾಗಂತ ಸುಮ್ಮನೆ ತಪ್ಪನ್ನು ತಿದ್ದಲೇಬಾರ್ದು ಅಂತಲ್ಲ, ಅದು ಹೇಳ್ತಾರೆ ಬಾಬರು. ಹೆಂಗೆ ಹೇಳು, ಮೊದಲು ಅವ್ರಿಗೊಂದು ಸ್ವಲ್ಪ ಧೈರ್ಯ ಕೊಡಿ, ಆಮೇಲೆ ಟೈಮ್ ಕೊಡಿ, ಆಮೇಲೆ ಅವ್ರಿಗೆ ಸರಿಯಾದ ತಿಳುವಳಿಕೆ ಕೊಡಿ, ಸೂಚನೆ ಕೊಡಿ. नहीं तो वो मर रहा है और उसको कहो मर जाओ तो मर जाओ मर जाओ मर जाओ. तो टाइम देखो, उसकी हिम्मत देखो. ಎಷ್ಟೊಂದು ಬಾಬು ನಾವು ಮಕ್ಕಳನ್ನ ತಿದ್ದುತ್ತಾ ಇದ್ದಾರೆ. ಮೊದಲೇ ಸಾಯ್ತಾ ಇದ್ದಾರೆ ಅವರು. ಅವ್ರಿಗೆ ಸತ್ತೋಗಿ ಅಂದರೆ ಅದಕ್ಕೆ ಬಾಬು ಹೇಳ್ತಾರೆ, ಟೈಮ್ ನೋಡಿ ಸಾಯೋದಕ್ಕೆ ಅವ್ರಿಗೆ ಟೈಮ್ ಬೇಕಲ್ಲ. ಸಾಯೋದು ಅಂದರೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಟೈಮು ಬೇಕು, ಧೈರ್ಯನೂ ಬೇಕು. ಅದನ್ನು ನೋಡಿ ಅಂತಾರೆ ಬಾಬುರು. ಅವ್ರಿಗೆ ಧೈರ್ಯ ಎಷ್ಟಿದೆ, ಅವ್ರು ಎಷ್ಟು ಸಮಯದಲ್ಲಿ ಇವ್ರನ್ನ ಪರಿವರ್ತನೆ ಮಾಡ್ಕೊಳ್ಬೋದು, ಅದೆಲ್ಲ ನೋಡ್ಕೊಂಡು ಹೇಳಿ ಅಂತಾರೆ ಬಾಬುರು. ಬಹುತ್ ಅಚ್ಚ ಕನಸೆ ಹಿಮ್ಮತ್ ಆ ಜಾತಿ. ಯಾರಿಗಾದ್ರೂ ನೀವು ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾಡ್ತೀರಾ ಅಂದ್ಬಿಟ್ರೆ ತುಂಬ ಧೈರ್ಯ ಬಂದ್ಬಿಡುತ್ತಂತೆ, ನಾನೇನು ಬೇಕಾದ್ರೂ ಮಾಡಬಲ್ಲೆ ಅಂತ. ಲೇಕಿನ್ ಆದರೂ ಅದನ್ನು ಹೆಂಗೆ ಹೇಳ್ಬೇಕು ಅಂತ ಹೇಳ್ಕೊಡ್ತಾರೆ ಬಾಬುರು. ಹೆಂಗೆ ಹೇಳ್ಬೇಕು, ನೀವು ತುಂಬ ಚೆನ್ನಾಗಿದ್ದೀರ, ತುಂಬ ಚೆನ್ನಾಗಿ ಮಾಡ್ತಿದ್ದೀರ ಅಂತ ಹೆಂಗೆ ಹೇಳ್ಬೇಕು, ದಿಲ್ಸೆ ಕಹೋ. ಅದನ್ನು ಬಾಬರು ಹೇಳ್ತಾರೆ. ಮೇಲ್ಮೇಲೆ ಹೇಳ್ಬೇಡಿ. ಮೇಲ್ಮೇಲೆ ಹೇಳೋದು ಒಳಗಡೆ ಅಣಗಿಸ್ಕೊಂಡು ಹೇಳೋದಲ್ಲಂತೆ. ಬೇಜಾರು ಮಾಡ್ಕೊ ಒಳಗಡೆ ಇವ್ರು ಹಿಂಗೇನೆ ಅಂತ ತಿಳ್ಕೊಂಡು ಹೇಳಂಗಿಲ್ಲ. ನಿಮ್ಮ ಮನಪೂರ್ವಕವಾಗಿ ಹೇಳಿ, ಒಳಗಡೆಯಿಂದ ಹೇಳಿ, ನೀವು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ನೀವು ತುಂಬ ಒಳ್ಳೆಯವರು ಅಂತ. ऐसा नहीं बाहर से कहो तो वो समझे कि मेरे से ऐसे कह रहे हैं. ನೀವು ಸುಮ್ಮನೆ ಮೇಲ್ಮೇಲೆ ಹೇಳೋದು, ನೀವು ತುಂಬ ಚೆನ್ನಾಗಿದ್ದೀರಾ, ನೀವು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ. ಆಗ ಅವ್ರಿಗಂತೂ ಗೊತ್ತಾಗುತ್ತಲ್ಲ, ನೀವು ಮೇಲ್ಮೇಲೆ ಹೇಳಿದ್ರೆ ಅಯ್ಯೋ ಇವ್ರು ಹಂಗೆ ಹೇಳ್ತಾ ಇದ್ದಾರೆ, ನನಗೆ ನಿಜವಾಗಿ ಹೇಳ್ತಿಲ್ಲ ಅಂತ. ये भावना की बात. ಟೋಟಲ್ ಬಾಬೋರು ಹೇಳ್ತಾರೆ, ಯಾರೇ ಪರಿವರ್ತನೆ ಆಗಬೇಕಾದ್ರೂ ನಿಮ್ಮ ಭಾವನೆಯ ಮಾತು, ನಿಮ್ಮ ಮನಸ್ಸಲ್ಲಿ ಆ ಶುಭ ಭಾವನೆ ಇರಬೇಕು, ಅದು ಪರಿಣಾಮ ಬೀರುತ್ತೆ. दिल का भाव रहम का हो तो उसके दिल को रहम का भाव लगेगा. ನಿಮ್ಮ ಮನಸ್ಸಿನ ಭಾವನೆ ಏನಪ್ಪ ಇರಬೇಕು ಅಂದರೆ ದಯೆ ಇರಬೇಕು. ದಯೆಯ ಭಾವನೆ ಇದ್ದರೆ, ಅವ್ರ ಪರಿವರ್ತನೆ ಆಗಬೇಕು ಅನ್ನೋ ದಯೆ ಇದ್ದರೆ ಅದು ಅವ್ರ ಮನಸ್ಸಿಗೆ ಮುಟ್ಟುತ್ತೆ. इसलिए ಸದಾ ಬದಾಯ ದೇತರೋ. ಎಲ್ಲ ಹೇಳ್ಕೊಟ್ಟು ಪುನಃ ಬಾಬುರು ನಾವು ಮಕ್ಕಳಿಗೆ ಅಂಡರ್ಲೈನ್ ಮಾಡ್ತಿದ್ದಾರೆ. ಈಗೆಲ್ರಿಗೂ ಶುಭಾಶಯಗಳು ಕೊಡ್ತಾ ಹೋಗಿ. ಬದಾಯ ದೇತೆ ರಹೋ ಏ ಬದಾಯ ವರದಾನ. ಶುಭಾಶಯಗಳನ್ನು ಕೊಡ್ತಾ ಇರಿ, ಪಡಿತಾ ಇರಿ. ಇದೇನದು, ಇದೇ ವರದಾನ. ಶಾಪ ಕೊಡಂಗಿಲ್ಲ, ವರದಾನ ಕೊಡೋದು. तो आज का दिन गायन करते हैं शिव के भंडार भरपूर. तो आपका गायन है, सिर्फ आपका नहीं.
ಶಿವನ ಭಂಡಾರ ತುಂಬಿದೆ ಅಂತ ಏನು ಗಾಯನ ಮಾಡ್ತಾರಲ್ಲ, ಅದು ಬರೀ ಬಾಬೂರ್ ಭಂಡಾರ ಅಲ್ಲ, ನಿಮ್ಮದು ಭಂಡಾರ. ನಿಮ್ಮ ಮನಸ್ಸು ಭಗವಂತ ಮಾತ್ರ ಬೋಲಾನಾಥವನು ಸದಾ ಕೆಟ್ಟವ್ರಿಗೂ ಎಲ್ಲ ಒಳ್ಳೇದು ಮಾಡೋನಲ್ಲ. ನೀವು ಅವನ ಮಕ್ಕಳಾಗಿದ್ದರಿಂದ ನಿಮ್ಮ ಭಂಡಾರನೂ ತುಂಬಿದೆ. ನಿಮ್ಮ ಮನಸ್ಸಲ್ಲೂ ಅಷ್ಟು ಒಳ್ಳೆಯ ಭಾವನೆ ಇದೆ, ದಯಾ ಭಾವನೆ ಇದೆ, ಅವ್ರನ್ನ ಉದ್ಧಾರ ಮಾಡೋ ಭಾವನೆ ಇದೆ. ಅದರಿಂದ ನಿಮ್ಮ ಭಂಡಾರನೂ ತುಂಬಿದೆ ಅಂತಾರೆ ಬಾಬರು. ತೋ ಆಪ್ಕ ಗಾಯನ ಭಂಡಾರ ತುಂಬಿರೋ ಬೋಲಾನಾಥರು ನೀವು ಆಗಿದ್ದೀರಿ ಅಂತ ನಿಮ್ಮದು ಗಾಯನ ಇದೆ. ಸಿರ್ಫ್ ಬಾಪ್ಕ ನೈ, ಕೇವಲ ತಂದೆ ಮಾತ್ರ ಅಲ್ಲ, ಸದಾ ಭಂಡಾರ ಭರ್ಪೂರು ದಾತಾಕ್ಕೆ ಬಚ್ಚೆ ದಾತಾ ಬನ್ ಜಾओ. ಸದಾ ಕಾಲ ನಿಮ್ಮ ಮನಸ್ಸಿನಲ್ಲಿ ಶುಭ ಭಾವನೆಯ ಭಂಡಾರನ ತುಂಬಿಕೊಂಡಿರಿ. ದಯಾಭಾವನೆ, ಶುಭ ಭಾವನೆಯ ಭಂಡಾರ. ದಾತನ ಮಕ್ಕಳು ಸದಾ ದಾತರಾಗಿ ಕೊಡ್ತಾಯಿರಿ. सुनाया था ना, भगत है लेवता और आप देने वाले देवता. तो दाता माना देने वाले. ಹೇಳಿದ್ನೆಲ್ಲ, ಭಕ್ತರು ಅಂದರೆ ಪಡೆಯೋರು, ನೀವು ಮಕ್ಕಳು ಅಂದರೆ ಕೊಡೋರು. ಕೊಡೋರು ಯಾರು? ದೇವತೆಗಳು. ದೇವತೆ ದಾತರಾಗಿರ್ತದೆ. ದಾತರು ಅಂದರೆ ಕೊಡೋರು. लेकिन पहले उसको दो, हिम्मत दो, उमंग दिलाओ, खुशी दिलाओ, फिर उनसे कुछ भी बात मनाने चाहो तो मना सकते हो. ಬಾಬಾ ಹೇಳ್ತಾರೆ, ಮೊದಲು ಕೊಡಿ ಅವ್ರಿಗೆ, ಧೈರ್ಯ ಕೊಡಿ, ಹುಮ್ಮಸ್ಸು ಕೊಡಿ, ಉತ್ಸಾಹ ಕೊಡಿ, ಖುಷಿ ಕೊಡಿ. ಆಮೇಲೆ ನೀವು ಅವ್ರಿಗೆ ಏನು ಬೇಕಾದ್ರೂ ಮಾಡಿಸ್ಬೋದು, ಅವ್ರನ್ನ ಹೆಂಗೆ ಬೇಕಾದ್ರೂ ತಿದ್ಬೋದು. ರೋಜು ಉತ್ಸವ ಮನಾತಾರೋ, ಇದೇ ಹಬ್ಬ ಆಚರಿಸ್ತಾ ಇರಿ. ಎಲ್ರಿಗೂ ಹುಮ್ಮಸ್ಸು, ಉತ್ಸಾಹ, ಖುಷಿ ತುಂಬೋ ಅಂತ ಹಬ್ಬನೇ ಆಚರಿಸ್ತಾ ಇರಿ ನಿತ್ಯ. ರೋज़ बाप से मिलन मनाना, यही उत्सव मनाना बनाना. तो ರೋज़್ ಉತ್ಸವ. ನಿತ್ಯ ಬಾಬು ನೆನಪು ಮಾಡ್ತಾ ಇರೋದೇನೆ ನಿಜವಾದ ಉತ್ಸವ. ನಿಜವಾದ ಹಬ್ಬ ಯಾವುದು? ಬಾಬು ನೆನಪು. ನಿತ್ಯೋತ್ಸವ ಯಾವುದು? ಬಾಬು ನೆನಪು. अच्छा, चारों ओर के बच्चों को संगम युग के हर दिन के अवतरण दिवस की ಅವಿನಾಶಿ ಮುಬಾರಕು. ಒಳ್ಳೆಯದು. ನಾಲ್ಕು ಕಡೆ ಇರುವ ಮಕ್ಕಳಿಗೆ ಸಂಗಮಯುಗದ ಪ್ರತಿಯೊಂದು ದಿನವನ್ನು ಅವತರಣೆಯ ದಿನವನ್ನಾಗಿ ಆಚರಿಸುವಂಥ ಅವಿನಾಶಿ ಶುಭಾಶಯಗಳು. सदा बाप समान दाता और वरदाता बन हर आत्मा को भरपूर करने वाले मास्टर भोलानाथ के बच्चों को सदा याद. ಸದಾ ತಂದೆ ಸಮಾನ ದಾತರಾಗಿ, ವರದಾತರಾಗಿ, ಆತ್ಮಗಳಿಗೆ ಸಂಪನ್ನರನ್ನಾಗಿ ಮಾಡುವಂಥ ತುಂಬಿಸುವಂಥ ಮಕ್ಕಳು ಸದಾ ಮಾಸ್ಟರ್ ಭೋಲಾನಾಥರಿಗೆ. सदा याद में रहा, हर कर्म को यादगार बनाने वाले बच्चों को. ಸದಾ ನೆನಪಲ್ಲಿದ್ದು ಪ್ರತಿಯೊಂದು ಕರ್ಮವನ್ನು ನೆನಪಾರ್ಥವಾಗಿ ಮಾಡುವಂಥ ಮಕ್ಕಳಿಗೆ. सदा स्व उन्नति और सेवा उन्नति में उमंग उत्साह से आगे बढ़ने वाले श्रेष्ठ बच्चों को. सदा ಸ್ವಯಂನ ಉನ್ನತಿ, ಸೇವೆಯ ಉನ್ನತಿ ಮಾಡಿಕೊಳ್ಳುವಂಥ, ಸದಾ ಹುಮ್ಮಸ್ಸು ಉತ್ಸಾಹದಲ್ಲಿ ಮುಂದುವರಿಯುವಂಥ ಶ್ರೇಷ್ಠ ಮಕ್ಕಳಿಗೆ. विशेष आज के यादगार दिवस शिव जयंती, सो ब्राह्मण जयंती, सो हीरे तुल्य जयंती, सदा सर्व के सुखी बनाने की, संपन्न बनाने की जयंती की मुबारक और याद प्यार और नमस्ते. सदा काल ವಿಶೇಷ ಈ ದಿನ, ಸ್ಮಾರಕ ದಿನ, ಶಿವರಾತ್ರಿ, ಶಿವ ಜಯಂತಿನೇ ಬ್ರಾಹ್ಮಣರ ಜಯಂತಿ, ಬ್ರಾಹ್ಮಣರ ಜಯಂತಿನೇ ವಜ್ರ ಸಮಾನ ಜಯಂತಿ. ಸದಾ ಸರ್ವರು ಖುಷಿಯಾಗಿರುವಂಥ, ಸಂಪನ್ನರಾಗಿರುವಂಥ ಜಯಂತಿ. ಅಂಥ ಜಯಂತಿಯನ್ನು ಆಚರಿಸ್ತಾ ಇರೋ ಮಕ್ಕಳಿಗೆ ಸವಿನೆನಪು ಮತ್ತು ನಮಸ್ತೆ. ಎಲ್ರಿಗೂ ಅಲ್ಲ, ಯಾರಿಗೆ ಪ್ರತಿದಿನ ಅವತರಣೆ ದಿನ ಆಚರಿಸುವಂಥ ಮಕ್ಕಳಿಗೆ
ಅವಿನಾಶಿ ಶುಭಾಶಯಗಳು ಬಾಬರು ಕೊಡೋದು. ಎರಡನೇದು, ತಂದೆ ಸಮಾನ ದಾತರಾಗಿ ವರದಾನ ಪ್ರತಿಯೊಂದು ಆತ್ಮಗಳಿಗೆ ವರದಾನದಿಂದ ತುಂಬೋ ಅಂಥವ್ರು. ವರದಾನ ಅಂದರೆ ಏನೂ ಕಷ್ಟ ಇಲ್ಲದೆ ಅವರು ಪುರುಷಾರ್ಥ ಮಾಡಬೇಕು ಅಂತ ಶ್ರೇಷ್ಠ ಸಂಕಲ್ಪಗಳನ್ನು ತುಂಬಬೇಕು ಅವ್ರಿಗೆ ಅಂತ ಮಾಸ್ಟರ್ ಬೋಲಾನಾಥರಾಗಬೇಕು. ಬೋಲಾನಾಥನ ಹತ್ರ ಲೆಕ್ಕ ಇದ್ದರೂ ಲೆಕ್ಕವಿಲ್ಲದಷ್ಟು ಕೊಡೋ ಹಂಗೆ ಕೊಡ್ತಾನಲ್ಲ, ಹಂಗೆ ಮಕ್ಕಳು ಕೊಡಬೇಕು. ಮತ್ತು ಸದಾ ನೆನಪಲ್ಲಿದ್ದು ಪ್ರತಿಯೊಂದು ಕರ್ಮನ ಸ್ಮಾರಕ ಮಾಡುವಂಥ ಮಕ್ಕಳಿಗೆ ಸದಾ ಸ್ವಯಂನ ಉನ್ನತಿ, ಸೇವೆಯ ಉನ್ನತಿ, ಹುಮ್ಮಸ್ಸು, ಉತ್ಸಾಹದಲ್ಲಿ ಮುಂದುವರಿಯುವಂಥ ಶ್ರೇಷ್ಠ ಮಕ್ಕಳಿಗೆ ವಿಶೇಷ ಇಂದು ಸ್ಮಾರಕ ದಿನ ಶಿವ ಜಯಂತಿಸೋ, ಬ್ರಾಹ್ಮಣ ಜಯಂತಿಸೋ, ವಜ್ರ ಜಯಂತಿಸೋ, ಸರ್ವರಿಗೂ ಸುಖಿಗಳನ್ನಾಗಿ ಮಾಡುವ, ಸಂಪನ್ನನ್ನಾಗಿ ಮಾಡುವ ಜಯಂತಿಗೆ ಸವಿನೆನಪು ಮತ್ತು ನಮಸ್ತೆ. वरदान। हर शक्ति को आर्डर प्रमाण चलाने वाले मास्टर रचयिता भव। ಪ್ರತಿಯೊಂದು ಶಕ್ತಿಯನ್ನು ಆರ್ಡರ್ ಅಂತೆ ನಡೆಸುವಂತಹ ಆತ್ಮಗಳೇ, ನಡೆಸುವವರೇ ಮಾಸ್ಟರ್ ರಚಯಿತರಾಗಿ, ನಡೆಸುವಂತಹ ಮಾಸ್ಟರ್ ರಚಯಿತರಾಗಿ ಪ್ರತಿಯೊಂದು ಶಕ್ತಿಯನ್ನು ನಿಮ್ಮ ಆದೇಶಕ್ಕೆ ಅನುಸಾರವಾಗಿ ನಡೆಸುವಂತಹ मास्टर रचयितरागी। कर्म शुरू करने के पहले जैसा कर्म वैसे शक्ति का आह्वान करो। ಯಾವುದೇ ಕರ್ಮ ಶುರು ಮಾಡುವ ಮುನ್ನ ಯಾವ ರೀತಿ ಕರ್ಮನೋ ಅಂಥ ಶಕ್ತಿಯನ್ನು ಆಹ್ವಾನ ಮಾಡಿ, ಕರ್ಮ ತಕ್ಕಂತೆ ಆ ಶಕ್ತಿಯನ್ನು ಆಹ್ವಾನ ಮಾಡಿ, ಮಾಲೀಕ್ ಬನ್ಕರ್ ಆರ್ಡರ್ ಕರೋ। ಆ ಶಕ್ತಿಗೆ ನೀವು ಮಾಲೀಕರಾಗಿ ಆರ್ಡರ್ ಮಾಡಿ, क्योंकि वो ಸರ್ವಶಕ್ತಿಯ आपकी ಭುಜ ಸಮಾನ। ಯಾಕೆಂದರೆ ಆ ಎಲ್ಲ ಸರ್ವಶಕ್ತಿಗಳು ನಿಮ್ಮ ಭುಜಗಳ ಸಮಾನ ಇದೆ। आपकी ಭುಜಾಯೇ आपके ಆರ್ಡರ್ के बिना कुछ नहीं कर सकती ना। ಹೇಗೆ ನಿಮ್ಮ ಭುಜ ನಿಮ್ಮ ಆರ್ಡರ್ ಇದ್ದರೆ ಏನಾದ್ರು ಮಾಡುತ್ತಾ? ಏನೂ ಮಾಡಲ್ಲ ಅಲ್ವಾ। ಆರ್ಡರ್ करो, सहन शक्ति कार्य सफल करो तो देखो सफलता हुई पड़ी है। ಉದಾಹರಣೆಗೆ ನೀವು ಸಹನ ಶಕ್ತಿಗೆ ಆರ್ಡರ್ ಮಾಡಿ ಸಫಲತೆ ಮಾಡಿಸು ಅಂತ, ಆಗ ನೋಡಿ ಸಹನ ಶಕ್ತಿ ಹೆಂಗೆ ಸಫಲತೆ ಅಡಗಿದೆ। लेकिन आर्डर करने के बजाय डरते वो कर सकेंगे व नहीं कर सकेंगे। ಆದರೆ ಶಕ್ತಿಗಳಿಗೆ ಆರ್ಡರ್ ಮಾಡೋಕ್ಕೆ ಬದಲು ಭಯ ಪಟ್ಕೊಳ್ತೀರಿ, ನನ್ನಿಂದ ಈ ಕೆಲಸ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ। इस प्रकार का डर है तो ಆರ್ಡರ್ चल नहीं सकता। ಈ ರೀತಿಯಲ್ಲಿ ನಿಮಗೆ ಭಯ ಇದ್ದರೆ ನೀವು ಯಾವತ್ತೂ ಆರ್ಡರ್ ಮಾಡೋಕ್ಕಾಗಲ್ಲ। इसलिए मास्टर रचयिता बन और शक्ति को आर्डर प्रमाण चलाने के लिए निर्भय बनो। ಆದ್ದರಿಂದ ಮಾಸ್ಟರ್ ರಚಯಿತರಾಗಿ ಪ್ರತಿಯೊಂದು ಶಕ್ತಿಯನ್ನು ಆರ್ಡರ್ನಂತೆ ನಡೆಸುವಂಥ ನಿರ್ಭಯರಾಗಿ, ವರದಾನ ಏನು? ಪ್ರತಿಯೊಂದು ಶಕ್ತಿಯನ್ನು ಆರ್ಡರ್ನಂತೆ ನಡೆಸುವಂಥ ಮಾಸ್ಟರ್ ರಚಯಿತರಾಗಿ। ಈ ಎಲ್ಲ ಶಕ್ತಿಗಳು ಸರ್ವಶಕ್ತಿಗಳು ನಿಮ್ಮ ಭುಜಗಳಾಗಿರೋದ್ರಿಂದ, ಭುಜ ಹೆಂಗೆ ನೀವು ಆರ್ಡರ್ ಮಾಡದೆ ಏನೂ ಮಾಡಲ್ವೋ ಹಂಗೆ ಶಕ್ತಿಗಳು ನೀವು ಆರ್ಡರ್ ಮಾಡದೆ ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡಲ್ಲ। ನೀವು ಮೊದಲೇ ಭಯ ಪಟ್ಕೊಂಬೇಡಿ, ನನ್ನಿಂದ ಆಗಲ್ಲ ಇದು ಮಾಡೋಕ್ಕೆ ಅಂತ। ನೀವು ಯಾವ ಕೆಲಸ ಮಾಡ್ತೀರೋ ಆ ಶಕ್ತಿಗೆ ಆರ್ಡ್ರ್ ಮಾಡಿ, ಸಹನ ಶಕ್ತಿಗೆ ಆರ್ಡ್ರ್ ಮಾಡಿ, ಆವಾಗ ಅದು ಸಫಲತೆ ತಂದುಕೊಡುತ್ತೆ। ಅದರಿಂದ ಈ ಪ್ರಕಾರದಲ್ಲಿ ನೀವು ಆರ್ಡರ್ ಅಂತೆ ನಡೆಸುವ ಶಕ್ತಿಗಳಿಗೆ ನಡೆಸುವಂಥ ನಿರ್ಭಯರಾಗಿ ಅಂತ ಬಾಬರು ಮಕ್ಕಳಿಗೆ ವರದಾನ ಕೊಟ್ಟರು। ಈಗ ಸ್ಲೋಗನ್, सहारे दाता बाप को प्रत्यक्ष कर सबको किनारे लगाओ। ಆಶ್ರಯ ಕೊಡುವಂಥ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಉಳಿದವನ್ನೆಲ್ಲ ಬದಿಗೊತ್ತೆ।
ಈಗ ತಂದೆಗೆ ಪ್ರಾಮುಖ್ಯತೆ ಕೊಡಿ. ತಂದೆಯನ್ನು ಪ್ರತ್ಯಕ್ಷ ಮಾಡಿ ಬೇರೆ ಎಲ್ಲರೂ ಬದಿಗೊತ್ತಿ ಒಂದು ಸೈಡ್ ಇರಲಿ ಎಲ್ಲರೂ ಅವ್ರ ಪಾಡ್ಗವರು. ಈಗ ತಂದೆನ ಪ್ರತ್ಯಕ್ಷ ಮಾಡೋ ಸಮಯ.